ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ಮೋಕ್ಷಧರ್ಮ ಪರ್ವದ ಆರಂಭ ಆಯಿತು. ಅದರಲ್ಲಿ ಬ್ರಾಹ್ಮಣನೊಬ್ಬ ತನ್ನ ಮನೆಗೆ ಬಂದ ಅತಿಥಿಯನ್ನು ಕೇಳಿದ, ಒಳ್ಳೆಯದಾಗೋದು ಅಂದರೆ ಏನು, ಒಳ್ಳೆಯದು ಹೇಗಾಗತ್ತೆ, ಯಾವುದು ಅನಿವಾರ್ಯ ಹೊಂದಲೇಬೇಕಾದದ್ದು, ಯಾವುದು ಒಳ್ಳೆಯದು ಅನ್ನೋದ್ರ ಬಗ್ಗೆನೇ ದೊಡ್ಡ ಪ್ರಾಬ್ಲಮ್. ಯಾವುದು ಒಳ್ಳೆಯದು ಅಂತ ನೋಡಿದಾಗ ಎಲ್ಲವೂ ಒಳ್ಳೆಯದಾಗಬಹುದು, ನೋಡಿದಾಗ ಎಲ್ಲವೂ ಕೆಟ್ಟದಾಗಬಹುದು, ನಿಶ್ಚಯವೇ ಇಲ್ಲ. ಶುಭ ಯಾವುದು ಅಶುಭ ಯಾವುದು ಅಂತ ಒಂದು. ಎರಡನೆಯದ್ದು, ಏನು ಮಾಡಬೇಕು, ಈ ಎಲ್ಲದರ ನಿಶ್ಚಯ ನಮಗಾಗಬೇಕು. ಅತಿಥಿ ಬಂದಾಗ ಕೇಳಿದ, ಬ್ರಾಹ್ಮಣ ಸಮುತ್ಪನ್ನಾಭಿಮಾನೋಸ್ಮಿ ವಾಂಗ್ಮಾಧುರ್ಯೇಣ ತೇನ ಘಾ ಮಿತ್ರತಾಂ ಅಭಿಪನ್ನಸ್ತ್ವಾ ಕಿಂಚಿದ್ ವಕ್ಷ್ಯಾಮಿ ತಚ್ಛೃಣು. ಆ ಬ್ರಾಹ್ಮಣ ಹೇಳಿದನಂತೆ, ಎಲೈ ಅತಿಥಿಯೇ, ನಿನ್ನ ವಾಂಗ್ಮಾಧುರ್ಯೇಣ, ಇಂಪಾದ ಮಾತಿನಿಂದ ನನಗೊಂದು ಅಭಿಮಾನ ಬಂದಿದೆ. ಪ್ರಶ್ನೆ ಹೇಳ್ತೀಯ, ನೀನು ಪ್ರಶ್ನೆಗೆ ಉತ್ತರ ಕೊಡ್ತೀಯ. ಆ ಪ್ರಶ್ನೆಗೆ ಉತ್ತರ ಬಹಳ ಸೊಗಸಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ನನಗೆ ಯಾವ ಸಂದೇಹವೂ ಇಲ್ಲ. ಮಿತ್ರತಾಂ ಅಭಿಪನ್ನ, ನಿನ್ನ ಬಗೆಗೆ ಒಂದು ಮೈತ್ರಿ ಬೆಳೆದಿದೆ, ಫ್ರೆಂಡ್ಶಿಪ್. ಗೃಹಸ್ಥ ಧರ್ಮಂ ವಿಪ್ರೇಂದ್ರ ಕೃತ್ವಾ ಧರ್ಮಂ ಗತಸ್ತ್ವಹಂ ಧರ್ಮಂ ಪರಮಕಂ ಕುರಿಯಾತ್ ಕೋಹಿ ಮಾರ್ಗೋ ಭವೇ ದ್ವಿಜಾ. ನಾನೀಗೊಬ್ಬ ಗೃಹಸ್ಥ, ಗೃಹಸ್ಥ ಧರ್ಮವನ್ನು ನಾನು ಮಾಡಬೇಕು. ಈ ಗೃಹಸ್ಥ ಧರ್ಮ ಏನಿದೆ ಅದನ್ನು ಆಶ್ರಯಿಸಬೇಕು. ದಾರಿ ಯಾವುದು, ಇದನ್ನು ಬಿಟ್ಟು ಬೇರೆ ದಾರಿ ಯಾವುದು? ಅಹಮಾತ್ಮಾನಮಾತ್ಮಸ್ಥಂ ಏಕ ಏವಾತ್ಮನಿಸ್ಥಿತಃ ದ್ರಷ್ಟುಮಿಚ್ಛನ್ನ ಪಶ್ಯಾಮಿ ಬದ್ಧ ಸಾಧಾರಣೈರ್ಗುಣೈಃ. ದೇವರನ್ನು ಒಳಗಡೆಯಿಂದ ಕಾಣಬೇಕು ಅಂತಾರೆ, ಆದರೆ ಆ ದೇವರನ್ನು ಕಾಣಲಿಕ್ಕೆ ಆಗೋಲ್ಲ. ಯಾಕೆಂದ್ರೆ ನಾನಿರೋದೇ ಬಹಳ ಪರಿವಾರದ ಜೊತೆಗೆ. ಬಹಳ ಜನ ಇದ್ದಾರೆ ನನ್ನ ಸುತ್ತಮುತ್ತಲು, ನನ್ನನ್ನು ಆಶ್ರಯಿಸಿದವರು. ಹೀಗಾಗಿ ಒಬ್ಬ ಗೃಹಸ್ಥನಾದವ ಕಷ್ಟ ಅಂದರೆ ಕಷ್ಟ. ತಲುಪೋದು ಹೇಗೆ ದೇವರನ್ನ, ತನ್ನ ಒಳಗಡೆ ನೋಡ್ಕೊಳ್ಳೋದು ಹೇಗೆ? ಒಳಗಡೆ ಹೋಗಲಿಕ್ಕೆ ಅಂತ ಹೋದರೆ ಇಲ್ಲಿ ಎಲ್ಲವೂ ಬಂಧನಗಳಿವೆ. ಬದ್ಧ ಸಾಧಾರಣೈರ್ಗುಣೈಃ ಯಾವದೇವಾನತೀತಂ ಮೇ ವಯಪುತ್ರ ಫಲಾಶ್ರಿತಂ ತಾವದಿಚ್ಛಾಮಿ ಪಾಥೇಯಂ ಆದಾತು ಪಾರಲೌಕಿಕಂ. ನನ್ನ ಮಕ್ಕಳು ಬೆಳೆಯೋ ತನಕಷ್ಟೇ ನನಗೆ ಟೈಮ್ ಇರೋದು. ಆ ಮಕ್ಕಳು ಬೆಳೆಯೋದ್ರ ಒಳಗಡೆ ನಾನು ನನ್ನನ್ನು ಸಿದ್ಧ ಮಾಡ್ಕೊಳ್ಬೇಕು, ಆಮೇಲೆ ವಾನಪ್ರಸ್ಥಕ್ಕೆ ಹೋಗಬೇಕು. ಈಗ ಹಾಗಲ್ಲ, ಈಗ ಉಲ್ಟಾ. ಮಕ್ಕಳು ಬೆಳೆಯೋ ತನಕ ಟೈಮ್ ಇಲ್ಲ ನಮಗೆ. ಅವಾಗ ಹಾಗಲ್ಲ, ಮಕ್ಕಳು ಬೆಳೆಯೋ ತನಕ ಟೈಮ್, ನನ್ನ ಮಕ್ಕಳು ಬೆಳೆಯೋದು ಅಲ್ಲಿ ತನಕ ಅಷ್ಟೇ ಟೈಮ್ ಇರೋದು ನನಗೆ. ಮಕ್ಕಳು ಬೆಳೆದ ಮೇಲೆ ಅವರಿಗೆ ಎಲ್ಲವನ್ನ ಕೊಟ್ಟು, ಎಲ್ಲವನ್ನ ಅವರಲ್ಲಿ ಜವಾಬ್ದಾರಿಯನ್ನು ಇಟ್ಟು ನಾನು ಕಾಡಿಗೆ ಹೊಟ್ಟೋಗ್ಬೇಕು. ಕಾಡಿಗೆ ಹೋಗಿ ಎಂತ ಮಾಡೋದು? ತತ್ವನಿಷ್ಠಯ ಆಗದೆ ಕಾಡಿಗೆ ಹೊಟ್ಟೋಗೋದೇ ನಿದ್ದಕ್ಕಿದ್ದಾಗ ದಡ್ಡ ಅಂತ ಹೋಗಿ ಏನು ಮಾಡಬೇಕು ಅನ್ನೋದು ಗೊತ್ತಿರಬೇಕು. ತಲೆಗೆ ಬಂದಿದ್ದೆಲ್ಲ ಮಾಡ್ತಾ ಕೂತ್ಕೊಳ್ಳಿಕ್ಕಾಗಲ್ಲ. ಬಹಳಷ್ಟು ಜನ ತತ್ವನಿಷ್ಠೆ ಇಲ್ಲದೆ ಹೋಗಿ ದಾರಿ ತಪ್ಪಿದವರಾಗಿ ಆಗಿದ್ದಾರೆ. ಆ ಥರದವರು ಬಹಳ ಜನರನ್ನು ನೋಡಿದ್ದೇನೆ ನಾನು.
ಅದರಿಂದಾಗಿ ನನ್ನ ವೈಯಕ್ತಿಕ ಅನುಭವವನ್ನು ಹೇಳಿದ್ದೆ ಇಲ್ಲಿಲ್ಲ. ಅದರಿಂದ ವಾನಪ್ರಸ್ಥಕ್ಕೆ ಹೋಗೋದಕ್ಕಿಂತ ಮೊದಲು ತತ್ವನಿಶ್ಚಯ ಆಗಬೇಕು. ಏನು ಮಾಡೋದು? ತಸ್ಮಿನ್ ಹಿ ಲೋಕ ಸತ್ಕಾರಂ ಪರಂಪಾರಮಭೀಪ್ಸತಃ ಉತ್ಪನ್ನಾಮೇ ಮತಿರಿಯಂ ಕುತೋ ಧರ್ಮಮಯ ಪ್ಲವ. ಅದರಿಂದಾಗಿ ಕುತಃ ಧರ್ಮಮಯ ಪ್ಲವ, ಎಲ್ಲಿದೆ ಧರ್ಮವೆಂಬ ದೋಣಿ? ಸಮೂಹ್ಯಮಾನಾನಿ ನಿಶಾಮ್ಯ ಲೋಕೆ ನಿರುಚ್ಯಮಾನಾನಿ ಚ ಸಾಧಕಾನಿ ದೃಷ್ಟ್ವಾ ಚ ಧರ್ಮಧ್ವಜಕೇತುಮಾಲಾಂ ಪ್ರಕೀರ್ಯಮಾಣಾಮುಪರಿ ಪ್ರಜಾನಾಂ. ನೋಡಿದ್ದೇನೆ, ಎಷ್ಟೋ ಜನ ಧರ್ಮಧ್ವಜರಿದ್ದಾರೆ. ಧರ್ಮವನ್ನ ಧ್ವಜದ ತರಹ ಹಾಕಿಕೊಂಡವರು ಧಾರ್ಮಿಕರಲ್ಲ, ವಂಚಕರನ್ನ ಧರ್ಮಧ್ವಜರು ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಇರುವ ಧರ್ಮಧ್ವಜ ಅಂದ್ರೆ ಏನು ಗೊತ್ತಾ? ಧರ್ಮವನ್ನು ಧ್ವಜದಂತೆ ಧರಿಸಿರ್ತಾರೆ, ಅವರು ಧಾರ್ಮಿಕರಾಗಿರಲ್ಲ. ಅದಕ್ಕೆ ಧರ್ಮಧ್ವಜರು ಅಂತ ಬೋರ್ಡ್ ಹಾಕೊಳ್ತಾರೆ, ನಾವು ಧಾರ್ಮಿಕರು ಅಂತ. ನೋಡಿದ್ರೆ ಧಾರ್ಮಿಕರಾಗಿರೋಲ್ಲ. ಅಂಥವ್ರ ಹತ್ರೆಲ್ಲ ಹೋಗಿ ನಾನು ಚರ್ಚೆ ಮಾಡಿದ್ದೇನೆ, ಎಲ್ಲಿಯೂ ನನಗೆ ಉತ್ತರ ಸಿಕ್ಕಿಲ್ಲ. ಆದ್ದರಿಂದಾಗಿ ನನಗೆ ಬೇಕಾಗಿರೋದು ಯಾವುದು ಧರ್ಮ, ನಾನು ಏನು ಮಾಡಬೇಕು? ನಮೇ ಮನೋರಜ್ಜತಿ ಭೋಗರಾಗೈ ದೃಷ್ಟ್ವಾಗತಿಂ ಪ್ರಾರ್ಥಯ ತತ್ಪರತ್ರ ತೇನಾಥಿತೇರ್ಬುದ್ಧಿಬಲಾಶ್ರಯೇಣ ಧರ್ಮೇಣ ಧರ್ಮಾನ್ ವಿನಿಯುಂಕ್ಷಮಾತ್ವಂ. ನನಗೆ ಭೋಗದಲ್ಲಿ ರಾಗ ಇಲ್ಲ, ಅದರ ಮಿತಿ ಗೊತ್ತಾಗಿದೆ. ಕೆಲವರಿಗೆ ಸಹಜವಾಗಿ ವೈರಾಗ್ಯ ಇರುತ್ತೆ, ತಂದುಕೊಳ್ಬೇಕಾಗಿರೋದಿಲ್ಲ. ಪ್ರವೃತ್ತಿ ಇರಲ್ಲ ಅಷ್ಟೇ, ಭೋಗದಲ್ಲಿ ಪ್ರವೃತ್ತಿಯೇ ಇರಲ್ಲ, ಸಾಕು ಇಷ್ಟು ಅಂತ ಇರುತ್ತೆ. ಅಂಥವರು ಇರ್ತಾರೆ. ಆದರೆ ಅವರಿಗೆ ಒಳ್ಳೆ ದಾರಿ ಗೊತ್ತಿರಲ್ಲ, ಯಾವ ದಾರಿಯಲ್ಲಿ ಹೋಗಬೇಕು ಅಂತ. ಅವರಿಗೆ ಹೆಣ್ಣಿನ ಭೋಗ ಬೇಕಿರಲ್ಲ, ಆಮೇಲೆ ಗೃಹಸ್ಥನಾಗಿ ಕೀರ್ತಿಯನ್ನು ಅನುಭವಿಸಬೇಕು ಅಂತಿರಲ್ಲ, ದುಡ್ಡು ಬೇಕು ಅಂತ ಇರಲ್ಲ, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು ಅಂತ ಇರೋರು ಇರ್ತಾರೆ. ಅಂಥವ್ರನ್ನೆಲ್ಲ ಹೇಗೆ ನಾವು ಮುಂದುವರಿಯೋದು? ಅವ್ರಿಗೆಲ್ಲ ಒಂದು ಸರಿಯಾದ ನಿಶ್ಚಯ ಬೇಕಲ್ವಾ ಮುಂದುವರಿಲಿಕ್ಕೆ. ಈ ಕಾಣದ ದಾರಿಯಲ್ಲಿ ಮುಂದೆ ಸಾಗೋದಾದರೂ ಹೇಗೆ? ಸೋತಿರ್ವಚನಂ ತಸ್ಯ ಶ್ರುತ್ವಾ ಧರ್ಮಾಭಿಲಾಚಿಣಃ ಪ್ರೋವಾಚ ವಚನಂ ಶ್ಲಕ್ಷ್ಣಂ ಪ್ರಾಜ್ಞೋ ಮಧುರಯಾಗಿರಾ. ಇವನ ಮಾತಿನಿಂದ ಇವನ ಆಳ ಏನು ಅನ್ನೋದು ಗೊತ್ತಾಯ್ತು ಅವನಿಗೆ. ಅದರಿಂದಾಗಿ ಇಂಪಾದ ಮಾತಿನಿಂದ ನುಡಿದ ಅಹಮಪ್ಯತ್ರ ಮುಹ್ಯಾಮಿ ಮಮಾಪ್ಯೇತ ಮನೋರಥ ಕಥಂ ವಾ ನಿಶ್ಚಯಂ ಯಾಮಿ ಬಹುದ್ವಾರೆತ್ರ ತಿಷ್ಠತಿ. ಯಾವುದು ಶ್ರೇಯಸ್ಸು, ಯಾವುದು ಧರ್ಮ ಅಂತ ನನಗೂ ಸಂದೇಹ ಇದೆಯಪ್ಪ. ಅಹಮಪಿ ಅತ್ರ ಮುಹ್ಯಾಮಿ, ನಾನು ನಿಂತರನೇ ಮೋಹಕ್ಕೆ ಒಳಗಾಗಿದ್ದೇನೆ. ಯಾಕೆಂದ್ರೆ ಬಹಳ ದ್ವಾರಗಳಿದೆ ಧರ್ಮಕ್ಕೆ. ಕೇಚಿನ್ ಮೋಕ್ಷಂ ಪ್ರಶಂಸಂತಿ, ಕೆಲವರು ಹೇಳ್ತಾರೆ ಮೋಕ್ಷವೇ ಮಿಗಿಲು, ಅದಕ್ಕಾಗಿ ಎಲ್ಲ ತಯಾರಾಗಬೇಕು ಅಂತ. ಕೇಚಿದ್ ಯಜ್ಞ ಫಲಂ ದ್ವಿಜಾಹ, ಇನ್ನು ಕೆಲವರು ಯಜ್ಞ ಮಾಡಬೇಕು ಫಲ ಸಿಗತ್ತೆ ಅಂತಾರೆ. ವಾನಪ್ರಸ್ಥಾಶ್ರಮಂ ಕೇಚಿತ್, ಕೆಲವರು ಹೇಳ್ತಾರೆ ವಾನಪ್ರಸ್ಥಾಶ್ರಮ ಮಿಗಿಲು ಅಂತ. ಗಾರ್ಹಸ್ಥ್ಯಂ ಕೇಚಿದಾಶ್ರಿತಾ, ಕೆಲವರು ಗೃಹಸ್ಥ ಧರ್ಮ ಮಿಗಿಲು, ಗೃಹಸ್ಥ ಧರ್ಮದಲ್ಲಿ ತೊಡಗಬೇಕು ಅಂತಾರೆ. ರಾಜಧರ್ಮಾಶ್ರಯ ಕೇಚಿತ್, ಕೆಲವರು ರಾಜನೀತಿಯಿಂದ ಜನರನ್ನು ಸರಿಯಾದ ದಾರಿಯಲ್ಲಿಡಬೇಕು ಅಂತ ಹೇಳ್ತಾರೆ. ಕೇಚಿದ್ ಆತ್ಮಫಲಾಶ್ರಯ, ಇನ್ನು ಕೆಲವರು ಜಗತ್ತು ಹೆಂಗ್ ಬೇಕಾದ್ರೆ ಹಂಗೆ ತಲೆ ಕೆಡಿಸ್ಕೊಂಡು ಹೋಗ್ಲಿ, ನಾವು ಉದ್ಧಾರ ಆಗಬೇಕು, ನಮಗೂ ಒಳ್ಳೇದಾಗಬೇಕು, ನಾವು ಈ ರೀತಿ ಧರ್ಮಾಚರಣೆ ಮಾಡಬೇಕು ಅಂತಾರೆ. ಆಯ್ತಾ? ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ನಮಗೆ ಸುತ್ತಲಿನ ಜಗತ್ತನ್ನು ಹೇಗೂ ಬದಲಾಯಿಸಲಿಕ್ಕಾಗಲ್ಲ. ಮತ್ತೆಂತ ಮಾಡೋದು? ನಾವು ನಮ್ಮ ಶ್ರೇಯಸ್ಸನ್ನಾದರೂ ನೋಡ್ಕೊಳ್ಳೋದು ಅಂತ. ಗುರುಚರ್ಯಾಶ್ರಯ ಕೇಚಿತ್, ಕೆಲವರು ಪೂರ್ತಿ ಗುರುಗಳನ್ನು ಆಶ್ರಯಿಸ್ಬಿಟ್ಟಿದ್ದೇನಪ್ಪ, ನನಗೇನು ತಲೆಬಿಸಿ ಇಲ್ಲ, ಎಲ್ಲ ಅವ್ರು ನೋಡ್ಕೋತಾರೆ ಅಂತ ಅವರ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿಬಿಟ್ಟಿರ್ತಾರೆ. ಮುಗಿದ ಅವ್ರು ಏನ್ ಬೇಕಾದ್ರೆ ಹೇಳಲಿ. ಗುರುಚರ್ಯಾಶ್ರಯ ಕೇಚಿತ್ ವಾಕ್ಯ ಸಮಾಶ್ರಯ. ಇನ್ನು ಕೆಲವರು
ಆ ವಾಕ್ಯ ಹಿಂಗದ, ಆ ವಾಕ್ಯ ಹಿಂಗದ ಅಂತಿರ್ತಾರೆ. ತೀರ್ಮಾನ ತೆಗೆದುಕೊಳ್ಳೋದು ನಮ್ಮದೇ ಇನ್ಸ್ಟಿಂಕ್ಟ್. ಅದು ಯಾವುದಕ್ಕೂ ವಾಕ್ಯ ಸಿಗತ್ತೆ. ಹೆಂಡತಿನ ಎರಡು ಹೊಡಿಬೇಕು ಅನ್ನೋದಕ್ಕೆ ವಾಕ್ಯ ಸಿಗಲ್ವಾ? ಇದೆ, ಧರ್ಮಶಾಸ್ತ್ರದಲ್ಲಿದೆ. ಲಾಲನೀಯ ಚಸಾ ಭಾರ್ಯ ತಾಡನೀಯ ತಥೈವಚ ಅಂತ ಧರ್ಮಶಾಸ್ತ್ರ ಉಂಟು. ಗ್ಯಾರೆಟ್ ಬಾರಿಸ್ತಾ ಇರ್ಬೇಕು ಹೆಂಡತಿಗೆ ಅಂತ. ಹಾಗಂತ ಬಾರಿಸಕ್ಕಾಗತ್ತಾ? ಅದರಿಂದಾಗಿ ವಾಕ್ಯದಲ್ಲಿ ಹೀಗಿದೆ, ವಾಕ್ಯದಲ್ಲಿ ಹೀಗಿದೆ. ಕೆಲವು ವಾಕ್ಯ ಸಮಾಶ್ರಯ. ಮಾತರಂ ಪಿತರಂ ಕೇಚಿತ್ ಶುಶ್ರೂಷಂತೋ ದಿವಂಗತಾ. ಇನ್ನು ಕೆಲವರು ತಂದೆ ತಾಯಿಗಳು ಹೇಗಿದ್ರು ಸರಿ ಸೇವೆ ಮಾಡೋದು. ಅವ್ರು ಧರ್ಮ ಹೇಳ್ತಾರೋ ಅಧರ್ಮ ಹೇಳ್ತಾರೋ, ಅವ್ರನ್ನ ಸೇವೆ ಮಾಡ್ಬಿಟ್ರೆ ಸಾಕು ಮುಕ್ತಿ ಅಂತ ಕೆಲವರು. ಅಹಿಂಸೆಯ ಪರೇ ಸ್ವರ್ಗಂ ಸತ್ಯೇನ ತಥಾ ಪರೇ. ಯಾರಿಗೂ ಹಿಂಸೆ ಮಾಡದೇ ಇರೋದ್ರಿಂದಾಗಿ ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಕೆಲವರು. ಕೆಲವರು ಸತ್ಯವಾದದ್ದನ್ನು ನೋಡಿದ್ರೆ ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಕೆಲವರು. ಆಹವೇಭಿಮುಖ ಕೇಚಿತ್ ನಿಹತಾಸ್ತ್ರಿ ದಿವಂಗತಾ. ಇನ್ನು ಕೆಲವರು ಯುದ್ಧದಲ್ಲಿ ಹೋರಾಡಿದ್ರೆ ಸಾಕು ಸ್ವರ್ಗ ಆಗೋಗುತ್ತೆ ಅಂತ ಕೆಲವರು ಇರ್ತಾರೆ. ಇವತ್ತು ತಾನೇ ಬಂದದು. ಯಾವುದೇ ಯುದ್ಧದಲ್ಲಿ ಸೋತವರು ಸತ್ತವರು ಸ್ವರ್ಗಕ್ಕೆ ಹೋಗ್ತಾರಾ? ಅದರಲ್ಲಿ ಡೌಟೇ ಇಲ್ಲ, ಹೋಗ್ತಾರಷ್ಟೇ ಅಂತ ಕೆಲವರು. ಕೇಚಿದ್ ಉಂಚವ್ರತೈ ಸಿದ್ಧಾ ಸ್ವರ್ಗ ಮಾರ್ಗಂ ವ್ಯಪಾಶ್ರಿತಾ. ಕೆಲವರು ಉಂಚವ್ರತ. ಉಂಚ ಅಂತಂದ್ರೆ ಹೊಲಗಳಲ್ಲಿ ಹೋಗಿ ಉದಿರಿ ಬಿದ್ದ ಕಾಳನ್ನು ಆಯ್ದು ತರೋದು. ಅದು 10 ದಿವಸಕ್ಕೊಮ್ಮೆನೋ 20 ದಿವಸಕ್ಕೊಮ್ಮೆನೋ ಊಟ ಆಗುತ್ತೆ. ಆ ಉಂಚವ್ರತ ಮಾಡ್ಕೊಂಡಿದ್ದೀವಿ. ಜಗತ್ತಿನಲ್ಲಿ ಯಾರಿಗೂ ಹಿಂಸೆ ಮಾಡಿಲ್ಲ, ಯಾವ ವೃತ್ತಿಯನ್ನು ಆಶ್ರಯಿಸಿಲ್ಲ, ಅದರಿಂದಾಗಿ ಯಾವ ಅಧರ್ಮವೂ ಆಗಿಲ್ಲ, ಅದರಿಂದಾಗಿ ನಾವು ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಕೆಲವರು. ಕೇಚಿದಧ್ಯಯನೇ ಯುಕ್ತಾ ವೇದವ್ರತ ಪರಾಶುಭಾ. ಕೆಲವರು ವೇದಾಧ್ಯಯನದಲ್ಲಿ ತೊಡಗಿರ್ತಾರೆ, ಕೆಲವರು ವೇದವ್ರತಗಳನ್ನು ಮಾಡ್ತಾ ಇರ್ತಾರೆ, ಕೆಲವರು ನಿಶ್ಚಯ ಮಾಡಿ ಸ್ವರ್ಗಕ್ಕೆ ಹೋಗಿರ್ತಾರೆ. ಆರ್ಜವೇನಾಪರೇ ಯುಕ್ತಾ ನಿಹತಾನಾರ್ಜವೈರ್ಜನೈ ರುಜವೋ ನಾಕಪೃಷ್ಠೇ ವೈ ಶುದ್ಧಾತ್ಮಾನ ಪ್ರತಿಷ್ಠಿತಾ. ಆರ್ಜವೇನ ಅಪರೇ ಯುಕ್ತಾ. ಕೆಲವರು ನೇರವಾದ ನಡೆಯಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವೆ. ನೋಡಿ, ಎಲ್ಲರೂ ಅಪ್ರಾಮಾಣಿಕರು. ಈ ಅಪ್ರಾಮಾಣಿಕರಿಂದ ನಾವು ಪೆಟ್ಟು ತಿಂತಾ ಇದ್ದೀವಿ, ಆದರೂ ಪರವಾಗಿಲ್ಲ, ನಾವು ಪ್ರಾಮಾಣಿಕತೆಯನ್ನು ಬಿಡೋಲ್ಲ. ನೋಡಿ, ಅವ್ರು ಹೀಗೆ, ಇವ್ರು ಹೀಗೆ, ಇವ್ರು ಹೀಗೆ, ಇವ್ರು ಹೀಗೆ, ಅದರಲ್ಲೇ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ನಾವು ಪ್ರಾಮಾಣಿಕರಾಗಿದ್ರೆ, ತಪ್ಪಿಗೆ ನಾವು ಪ್ರಾಮಾಣಿಕರಾಗಿದ್ರೆ ಸಾಕು. ಊರು ಜನರ ಮುಂದೆ ಎಲ್ಲ ಹೇಳ್ಕೊಂಡು ನೋಡಿ, ನಾನು ಪ್ರಾಮಾಣಿಕನಾಗಿರೋದ್ರಿಂದ ಅಪ್ರಾಮಾಣಿಕರಿಂದ ಪೆಟ್ಟು ತಿಂದೆ, ಅಪ್ರಾಮಾಣಿಕರಿಂದ ಪೆಟ್ಟು ತಿಂದೆ ಅಂತ ಹೇಳೋ ಅಗತ್ಯ ಇಲ್ಲ. ಆದರೆ ಆ ಪ್ರಾಮಾಣಿಕತೆಯಿಂದಲೂ ಕೂಡ ಕೆಲವರು ಸ್ವರ್ಗದ ದಾರಿಯನ್ನು ಹಿಡಿದಿದ್ದಾರೆ. ಏವಂ ಬಹುವಿಧೈರ್ಲೋಕೆ ಧರ್ಮದ್ವಾರೈರನಾವೃತೈ ಮಮಾಪಿ ಮತಿರಾವಿದ್ಧ ಮೇಘಲೇಖೇವ ವಾಯುನಾ. ಹೀಗೆ ಬಹಳ ಧರ್ಮದ್ವಾರಗಳಿದೆ. ಯಾವುದನ್ನು ಅನುಸರಿಸೋದು? ನನ್ನ ಬುದ್ಧಿ ಹೇಗಾಗಿದೆ ಅಂತಂದ್ರೆ, ವಾಯುನ ಮೇಘಲೇಖೇವ, ಗಾಳಿಯಿಂದ ಮೋಡದ ಹಿಂಡು ಅತ್ತಲೋ ಇತ್ತಲೋ ಎತ್ತಲೋ ಸಾಗುವ ಹಾಗೆ ನನ್ನ ಬುದ್ಧಿ ಚಪ್ಪಾಂಚೂರಾಗಿ ಬಿಟ್ಟಿದೆ. ಏನು ಮಾಡಲಿ? ನೀನು ನನ್ನೊಂದು ಪ್ರಶ್ನೆ ಕೇಳಿದಿ, ನನಗೂ ಇಷ್ಟೊಂದು ಡೌಟ್ ಇದೆ ಅಂತ ನೋಡಿ ನಕ್ಕ ಅಂತೆ. ಹೀಗೆ 159ನೇ ಅಧ್ಯಾಯ 151ನೇ ಅಧ್ಯಾಯ ಆಗಿದೆ. ಅತಿಥಿ ಸ್ವಲ್ಪ ಹೊತ್ತಾದ ಮೇಲೆ ನಗ್ತಾ ಅವನು ಹೇಳದ, ಉಪದೇಶಂತು ವಿಪ್ರರ್ಷೆ ಕರಿಷ್ಯೇಹಂ ಯಥಾಗಮಂ ಗುರುಣಾಮೇ ಯಥಾಖ್ಯಾತಂ ಅರ್ಥತಸ್ತಚ್ಚ ಮೇ ಶೃಣು. ನೋಡು, ನೀನು ಪ್ರಾಮಾಣಿಕ, ತತ್ವ ತಿಳಿಬೇಕು ಅನ್ನುವ ಉತ್ಕಟವಾದ ಇಚ್ಛೆ ನಿನಗಿದೆ. ಅದರಿಂದ ನನ್ನ ಗುರುಗಳೇ ಹೇಳಿದ್ದನ್ನು ನಿನಗೆ ಹೇಳ್ತೇನೆ. ಯತ್ರ ಪೂರ್ವಾತಿ ಸರ್ಗೇಣ ಧರ್ಮೇ ಚಕ್ರಂ ಪ್ರತಿಷ್ಠಿತಂ ನೈಮಿಷೇ ಗೋಮತೀ ತೀರೆ ತತ್ರ ನಾಗಾಲಯಂ ಮಹತ್. ಬಹಳ ಹಿಂದೆ ಧರ್ಮಚಕ್ರವೊಂದನ್ನು ಬಿಟ್ಟರು. ಧರ್ಮಚಕ್ರವನ್ನು ಬಿಟ್ಟರು ಅಂದರೆ ನಮ್ಮದೇ
ಪ್ರಜ್ಞಾಚಕ್ರವೇ ಅದು ಧರ್ಮಚಕ್ರ. ಧರ್ಮಚಕ್ರ ಅಂದರೆ ಯಾವುದೋ ಒಂದು ದೊಡ್ಡ ಚಕ್ರ ಇತ್ತು, ಆ ಚಕ್ರವನ್ನು ಹಿಂಗೆ ಟೈರ್ ಹೊಡೆಯೋ ಹಾಗೆ ಹಿಂಗೆ ಹೊಡೆದ್ರು ಅದು ಹಿಂಗೆ ತಿರ್ಕೊಂಡು ಹೋಗಿ ಒಂದು ಕಡೆ ಬಿತ್ತು ಅಂತಲ್ಲ. ಶುದ್ಧವಾದ ಜಾಗ ಯಾವುದು, ಶುದ್ಧವಾದ ಕ್ರಮ ಯಾವುದು ಇತ್ಯಾದಿಗಳನ್ನು ನಡೆಸಲಿಕ್ಕೆ ಚಕ್ರವನ್ನು ಬಿಟ್ಟರು, ಪ್ರಜ್ಞಾಚಕ್ರ. ಆದರೆ ವೈದಿಕರು ಈ ರೀತಿ ಸಾಂಕೇತಿಕ ಭಾಷೆಯಲ್ಲಿ ಹೇಳಿದ್ದನ್ನ ವೈದಿಕರೇ ಭೌತಿಕವಾಗಿ ತಗೊಂಡಿದ್ದಾರೆ ಅಂದಮೇಲೆ ಜೈನರು ತಗೊಳ್ಳದೇ ಇರ್ತಾರೇನು? ಭರತ ಬಾಹುಬಲಿಯ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಬಾಹುಬಲಿ ಯುದ್ಧದಲ್ಲಿ ಗೆದ್ದ, ಧರ್ಮಚಕ್ರವನ್ನು ಅವನು ಹಿಡಿದ. ಆಮೇಲೆ ಅಣ್ಣನ ಒಂದು ಇದರಿಂದ ವಿರತನಾಗಿ ನಿಂತುಬಿಟ್ಟ ತಪಸ್ ಮಾಡ್ತಾ. ಅವನ ಶಿಲ್ಪವನ್ನೇ ಎಲ್ಲ ಕಡೆ ಮಾಡಿ ಅವನಂತೆ ಎಲ್ಲವನ್ನ ಬಿಡಬೇಕು ಅಂತ. ನಿಮಗೆ ಗೊತ್ತಿರಲಿ, ಅವರೇ ಹೆಚ್ಚಿನ ಬಟ್ಟೆ ವ್ಯಾಪಾರ ಮಾಡ್ತಾ ಇರೋದು. ಹೈಯೆಸ್ಟ್ ಇಡೀ ಕ್ಲಾತ್ ಇಂಡಸ್ಟ್ರಿ ಇರೋದೇ ಅವ್ರ ಕೈನಲ್ಲಿ. ಏನು ಮಾಡೋದು? ಪ್ರತಿಯೊಬ್ಬ ಅನುಯಾಯಿಗಳು ಅವರವರ ಆಚಾರ್ಯರಿಗೆ ಅತ್ಯಂತ ವಿರೋಧಿಗಳಾಗಿರುವ ಭೀಕರ ಕಾಲ ಇದು. ಅದರಿಂದ ನಾವು ಹೇಳಲ್ವೇ, ವೇದ ತಿಳ್ಕೊಳ್ರೋ, ವೇದದ ಅರ್ಥ ತಿಳ್ಕೊಳ್ಳಿ ಅಂತ. ಮಧ್ವಾಚಾರ್ಯ ಹೇಳಿದ್ದೇ ಬಂತು, ವೇದದ ಕಡೆ ತಲೆನೇ ಹಾಕಲ್ಲ, ಇದ್ರು ಗಟ್ ಮಾಡ್ತೀವಷ್ಟೇ, ಅದನ್ನ ಅರ್ಥ ತಿಳ್ಕೊಳಕ್ಕೆ ಹೋಗಲ್ಲ. ಹಾಗೆ ಇವ್ರದ್ದು ಹಾಗೆ. ಅದರಿಂದ ನೇಮಿ ಅಂದರೆ ಏನು? ಅದು ಪ್ರಜ್ಞಾಚಕ್ರ. ಯತ್ರ ಪೂರ್ವಾತಿ ಸರ್ಗೇಣ ಧರ್ಮೇ ಚಕ್ರಂ ಪ್ರತಿಷ್ಠಿತಂ ನೈಮಿಷೇ ಗೋಮತಿ ತೀರೆ ತತ್ರ ನಾಗಾಲಯಂ ಮಹತ್. ಗೋಮತಿ ಅಂತ ಒಂದು ನದಿ, ಆ ನದಿಯ ತೀರದಲ್ಲಿ ನೈಮಿಷ ಅಂತ ಒಂದು ಕ್ಷೇತ್ರ. ಆ ನೈಮಿಷ ಕ್ಷೇತ್ರ ಜಗತ್ತಿನಲ್ಲಿ ಅತ್ಯಂತ ಶುದ್ಧ. ಅಲ್ಲಿ ನಡೆಯುವ ಚರ್ಚೆಗಳು, ಅಲ್ಲಿ ನಡೆಯುವಂತಹ ಋಷಿಗಳಲ್ಲಿ ಅತ್ಯಂತ ಶುದ್ಧವಾದ, ಜಗತ್ತಿನಲ್ಲಿ ಅತ್ಯಂತ ಶುದ್ಧವಾದ ಜ್ಞಾನ ಇದೆ. ಇಲ್ಲಿ ಧರ್ಮಚಕ್ರ ನಿಂತಿದೆ. ಧರ್ಮಚಕ್ರ ನಿಲ್ಲೋದು ಅಂದರೆ ಧರ್ಮದ ನಿಶ್ಚಯ ಜ್ಞಾನ ಇದೆ ಅಂತ ಅರ್ಥ. ಇಲ್ಲ ಅಂದರೆ ನೀವು ಭೌತಿಕ ಚಕ್ರ ಅಂತ ಇಟ್ಕೊಂಡ್ರೆ ಅರ್ಥವೇ ಇಲ್ಲ ಇದಕ್ಕೆ. ನೋಡಿ, ಇದೇ ರೀತಿಯಾದ ಸಾಂಕೇತಿಕ ಭಾಷೆ ಮಹಾಭಾರತದಲ್ಲಿಯೂ ಬರುತ್ತೆ. ಆದಿಪರ್ವದಲ್ಲಿ ಭಾರತಂ ಸರ್ವವೇದಾಶ್ಚ ತುಲಾಂ ಆರೋಪಿತಾ ಪುರ ವ್ಯಾಸಸ್ಯೈವಾಜ್ಞೆಯ ತತ್ರ ತ್ವತ್ಯರಿಚ್ಯತ ಭಾರತಂ ಅಂತ ಒಂದು ಮಾತು ಬರುತ್ತೆ. ವೇದವ್ಯಾಸರ ಅಣತಿಯಂತೆ ಮಹಾಭಾರತವನ್ನು ತಕ್ಕಡಿಯಲ್ಲಿಟ್ಟರು. ವೇದವ್ಯಾಸರು ಹೇಳಿದ್ರಂತೆ, ತೂಗಿ ತಕ್ಕಡಿಯಲ್ಲಿ ಅಂತ. ಇವರು ತೂಗಿದ್ರು, ಮಹಾಭಾರತ ಭಾರವತ್ತಂತ ಸಿದ್ಧ ಆಯಿತು. ಏನು ಭೌತಿಕವೇ ಅದು? ಮಹಾಭಾರತ ಪುಸ್ತಕನೇ ಇಟ್ಟಿರೋದು ಅಲ್ಲ, ತುಲನೆ ಮಾಡಿದ್ದು ಪ್ರಜ್ಞಾವಂತಿಕೆ. ಯಾವುದು ಮಹಾಭಾರತ ಎಲ್ಲ ಅಂಶಗಳಲ್ಲಿ, ಪರತತ್ವವನ್ನು ವಿವೇಚನೆ ಮಾಡುವ ಅಂಶದಲ್ಲಿ, ಲೋಕತತ್ವವನ್ನು ವಿಚಾರ ಮಾಡುವ ಅಂಶದಲ್ಲಿ, ಸಜ್ಜನರ ದುರುಳರ ಮನಸ್ಥಿತಿಯನ್ನು ಬಿಂಬಿಸುವಲ್ಲಿ, ಇತಿಹಾಸವನ್ನು ಬಿಂಬಿಸುವಲ್ಲಿ ಯಾವುದು ಮಿಗಿಲು, 10 ಅರ್ಥಗಳನ್ನು ಹೊಂದಿರುವಲ್ಲಿ ಯಾವುದು ಮಿಗಿಲು, ಪರತತ್ವವನ್ನು ಹೇಳುವಲ್ಲಿ ಯಾವುದು ಮಿಗಿಲು ಅಂತ ತುಲನೆ ಮಾಡಿದ್ದು ಬುದ್ಧಿಯಿಂದ. ಆಗ ಅತ್ಯರಿಚ್ಯತ ಭಾರತಂ. ವಿನಃ ನೀವು ಪ್ರಿಂಟೆಡ್ ಪುಸ್ತಕ ಅವಾಗ ಎಲ್ಲಿತ್ತು ಅಂದ್ರೆ ಏನು ಹೇಳೋದು? ತುಲನೆ ಹಿಂಗೆ ಮಾಡಿದ್ದು. ಆ ಥರ ತಿಳ್ಕೊಳ್ಳೋರು ಇದ್ರು ಅಂತ ಕಾಣುತ್ತೆ. ಅದಕ್ಕೆ ಜಯತೀರ್ಥರು ಒಂದು ಮಾತು ಬರೀತಾರೆ, ತದಧಿಷ್ಠಾನ ಅಥವಾ ಸನ್ನಿಹಿತ ಮಣ್ಯಾದಿನ ಚ ತುಲಾಕೃತ ಐತಿ ಊಹ್ಯಂ. ಮಹಾಭಾರತದ ಒಂದು ಶಕ್ತಿಯನ್ನೆಲ್ಲ ಮಣಿಯಲ್ಲಿ ಇಟ್ಟು ಮಾಡಿದ್ರು ಅಂತ ಬೇಕಾದ್ರೆ ಊಹಿಸಬಹುದು ಅಂತ ಹೇಳಿದ್ದಾರೆ. ಮಹಾಭಾರತದ ಸಾರ ಸರ್ವಸ್ವ ಒಂದು ಮಣಿಯಲ್ಲಿ ಆವಾಹನೆ ಮಾಡಿ, ಬೇರೆ ಎಲ್ಲ ಗ್ರಂಥಗಳ ಮಣಿಯಲ್ಲಿ ಇನ್ನೊಂದು 5 ಥರ ಏನಾರು ಮಾಡಿ ನಿರ್ವಾಹ್ಯಂ ಅಂತ ಮಾಡಿದ್ದಾರೆ. ಯಾಕೋ ತೃಪ್ತಿ ಆಗಲ್ಲ. ಮೊದಲು ಅವರು ಅರ್ಥ ಹೇಳಿದ್ದು ತುಲನೆ, ಬೌದ್ಧಿಕ ತುಲನೆ ಅಂತಲೇ ಅವರು ಹೇಳಿರೋದು. ಅದು ಮತ್ತೆ ನ್ಯಾಯವೂ ಕೂಡ, ಯೋಗ್ಯವೂ ಕೂಡ, ಅದೇ ಸರಿ ಅಂತ ಅನ್ಸುತ್ತೆ. ಈ ಧರ್ಮಚಕ್ರದ ಕಥೆಯೂ ಅಷ್ಟೇ.
ನೈಮಿಷದಲ್ಲಿ ಅದು ಧರ್ಮಚಕ್ರ ಪ್ರತಿಷ್ಠಿತವಾಗಿದೆ ಅಂತ. ಸಮಗ್ರೈಸ್ತ್ರಿದಶೈರ್ಯತ್ರ ಇಷ್ಟಮಾಸಿ ದ್ವಿಜರಚಭ ಯತ್ರೇಂದ್ರಾತಿಕ್ರಮಂ ಚಕ್ರೇ ಮಾಂಧಾತ ರಾಜಸತ್ತಮಃ. ಆಮೇಲೆ ಅಲ್ಲಿ ಬಹಳ ಜನ ಯಾಗ ಮಾಡಿದ್ರು ಈಗಾಗಲೇ. ಮಾಂಧಾತ ಅಂತ ಹೇಳಿ ಇಂದ್ರನ ಮಗ. ಆ ಮಾಂಧಾತೃವಿನ ಕಥೆ ಗೊತ್ತಲ್ಲ ನಿಮಗೆ. ಆ ಮಾಂಧಾತ ಅಂತ ಹೇಳಿ ನನ್ನನ್ನು ಕುಡಿತಾನೆ ಅಂತ. ಮಾಂಧಾತ ಅಂದ್ರೆ ಒಬ್ಬ ರಾಜ ಇದ್ದ. ಅವನೇನು ಮಾಡಿದ, ಇವ್ರ ಹತ್ರ ಎಲ್ಲ ಬಂದು ಕೇಳ್ಕೊಂಡ, ದಯವಿಟ್ಟು ನಂಗೊಂದು ಮಗು ಬೇಕು, ದಯವಿಟ್ಟು ಒಂದು ಮಗು ಬೇಕು ಅಂತ. ಯೌವನಾಶ್ವ ಅಂತ. ಅವ ಏನು ಮಾಡಿದ, ಯೌವನಾಶ್ವ ಅವನೇನು ಮಾಡಿದ, ಋಷಿಗಳೆಲ್ಲ ಹೇಳಿದ್ರು ಆಯ್ತು ನಾವು ಎಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತ. ಸರಿ ಬೇಟೆಗೆ ಹೋದ. ಎಲ್ಲ ಋಷಿಗಳು ನೋಡ್ಕೊಂಡಿರ್ತಾರೆ. ಆಮೇಲೆ ಬಂದು ಕೃಷ್ಣಾರ್ಪಣೆ ಬಿಟ್ಟರೆ ಆಯ್ತು ಅಂತ ಅಲ್ಲೇನಲ್ಲೋ ಏನೋ ಹೋದ ಬೇಟೆಗೆ. ಹೊರಟೊತ್ತಿಗೆ ಅರ್ಧರಾತ್ರಿ ಆಗೋಗಿದೆ. ಬಾಯಾರಿಕೆ ಆಗಿತ್ತು. ಅವರು ಋಷಿಗಳಲ್ಲಿ ಯಾವುದೋ ನೀರಿಟ್ಟಿದ್ರು. ನೋಡ್ದ ಆ ನೀರನ್ನು ಕುಡಿದು ಬಿಟ್ಟ. ಬೆಳಗಾಗತ್ತಲು ಋಷಿಗಳು ಎದ್ದು ನೋಡ್ತಾರೆ, ಬಿಂದಿಗೆಯಲ್ಲಿ ನೀರಿಲ್ಲ. ಯಾರು ಕುಡಿದಿದ್ದು ಇದು ಮಕ್ಕಳಾಗಲಿ ಅಂತ ಅನುಸಂಧಾನ ಮಾಡಿ ಇಟ್ಟಿದ್ದು ಯಾರು ಕುಡಿದದ್ದು? ನಾನು ಕುಡಿದೆ ಅಂದ ಇವನು. ಅಯ್ಯೋ ನಿನ್ನ ಗರ್ಭ ಬಸುರ ಆಗ್ಬೇಕಾಯ್ತಲ್ಲ. ಬಸುರಿ ಅಲ್ಲ, ಬಸುರ ಆಗ್ಬೇಕಾಯ್ತಲ್ಲ. ಮತ್ತೆಂತ ಮಾಡೋದು? ಹೇಗೆ ಬರ್ತಾನೆ? ಋಷಿಗಳ ಹತ್ರನೇ ವರ ಕೇಳಿದೆ. ನೀವೇ ವರ ಕೊಡಬೇಕು. ನನ್ನ ಹೊಟ್ಟೆ ತೆಗೆದು ಹೊಟ್ಟೆಯಿಂದ ಬರಬೇಕು. ಇದೊಂದೇ ದಾರಿ. ಯೋನಿ ಕೆಳಗಡೆಯಿಂದ ಇಲ್ಲ. ಮನುಷ್ಯರಿಗೆ ಗಂಡಸರಿಗೆ ಅದಿಲ್ಲ. ಹೊಟ್ಟೆ ತೆಗೆದು ಬರಬೇಕು. ಆಯ್ತು, ಹೊಟ್ಟೆ ಬಗೆದು ಬರಬೇಕು. ನನಗೆ ಯಾವ ನೋವು ಆಗಬಾರ್ದು. ಆಯ್ತು, ಅವರ ಕೊಟ್ಟಾಯ್ತು. ಆದರೆ ಕಂಧಾಸ್ಯತಿ ಕುಮಾರೋಯಂ, ಯಾರನ್ನ ಧೇಟ್ ಪಾನೆ ಅಂತ ಧಾತು. ಸುಧಾ ಅಂದ್ರೆ ಸುಷ್ಟು ಧ್ಯೇಯತೆ ಅಥವಾ ಸುಷ್ಟು ದಯತೆ. ಚೆನ್ನಾಗಿ ಯಾವುದು ಕುಡಿಯಲ್ಪಡ್ತದೋ ಅದು ಸುಧಾ. ಸುಧಾ ಅಂದ್ರೆ ಸುಣ್ಣ ಅಂತನೂ ಅರ್ಥ ಇದೆ. ಸುಧಾ ಅಂತಂದ್ರೆ ಅಮೃತ ಅಂತನೂ ಅರ್ಥ ಇದೆ. ಆಯ್ತಾ? ಸೌಧ ಅಂತ ಕರಿತೀವಿ ಮನೆಗೆ. ಯಾಕೆ? ಚೆನ್ನಾಗಿ ಸುಣ್ಣ ಬಳೆಯಲ್ಪಟ್ಟಿದೆ ಅಂತ ಸೌಧ. ಸುಧೆಗೂ ನ್ಯಾಯಸುಧೆಗೂ ಸಂಬಂಧ ಇಲ್ಲ. ಸುಧಾ ಅಂತ ಹೇಳಿದ್ರೆ ಅಮೃತ ಅಂತನೂ ಅರ್ಥ ಇದೆ. ಮಾಂಧಾಸ್ಯತಿ ಕುಡಿತಾನೆ. ಧೇಟ್ ಧಾತು. ಧೇಟ್ ಪಾನೆ ಅಂತ ಧಾತು. ಮಾಂಧಾಸ್ಯತಿ ನನ್ನನ್ನು ಕುಡಿತಾನೆ ಅಂತ. ಅಮ್ಮಂದು ಇಂದ್ರ ಬಂದು ಅಮೃತ ಸುರಿಯುವ ತನ್ನ ಹೆಬ್ಬೆರಳನ್ನ ಇಟ್ಟ. ಅವತ್ತಿನಿಂದ ಮಕ್ಕಳು ಹೆಬ್ಬೆರಳು ಚಿಪ್ಲಿಕ್ಕೆ ಶುರು ಮಾಡಿದ್ರು ಅಂತ ಒಂದು ಅರ್ಥವಾದ ಅದು. ಸೊ ಮಾಂಧಾತ ಅವನು ಬಹಳ ದೊಡ್ಡ ಜ್ಞಾನಿಯಾಗಿ ವಾಯುದೇವರ ಅನುಗ್ರಹವನ್ನು ಪಡೆದು ಯಾಗ ಮಾಡಿದ್ದ. ಇಲ್ಲೇ ಇಂದ್ರನಿಗಿಂತಲೂ ಮಿಗಿಲಾದ ಕೃತಾದಿವಾಸೋ ಧರ್ಮಾತ್ಮ ತತ್ರ ಚಕ್ಷುಶ್ರವ ಮಹಾನ್ ಮಹಾಪದ್ಮೋ ಮಹಾಭಾಗ ಪದ್ಮ ಇತ್ಯೇವ ವಿಶ್ರುತಃ. ಪದ್ಮ ಅಂತ ಹೇಳಿ ಒಬ್ಬ ದೊಡ್ಡ ನಾಗಗಳ ಒಡೆಯ. ಅವನು ಕೂಡ ಇಲ್ಲೇ ಯಾಗ ಮಾಡಿದ್ದ. ಅವನು ಮಾತಿನಿಂದ, ಕರ್ಮದಿಂದ, ಮನಸ್ಸಿನಿಂದ ಎಲ್ಲ ಜೀವರನ್ನ ಸಂತೋಷಗೊಳಿಸ್ತಾ ಇದ್ದ. ಸಾಮ್ನಾ ದಾನೇನ ಭೇದೇನ ದಂಡೇನೇತಿ ಚತುರ್ವಿಧೇ ವಿಷಯಸ್ಥಂ ಜನಂ ಸ್ವಂ ಸ್ವಂ ಯಥಾ ನ್ಯಾಯೇನ ರಕ್ಷತಿ. ಆಮೇಲೆ ಚತುರ್ವಿಧ ಉಪಾಯಗಳಿಂದ ಜನರನ್ನ ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದ. ಸತೆ ಪರಮಕಾನ್ ಧರ್ಮಾನ್ ನ ಮಿಥ್ಯಾ ದರ್ಶಯಿಷ್ಯತಿ ಸಹಿ ಸರ್ವಾತಿಥಿರ್ನಾಗೋ ಬುದ್ಧಿಶಾಸ್ತ್ರ ವಿಚಾರದಃ. ಆ ನಾಗ ಪದ್ಮನ ಹತ್ತಿರ ಹೋದ್ರೆ ಎಲ್ಲರನ್ನ ಅತಿಥಿಯಾಗಿ ಸ್ವೀಕಾರ ಮಾಡ್ತಾನೆ. ಅವನ ಹತ್ರ ಬೇಕಂದ್ರೆ ನಿನ್ನ ಪ್ರಶ್ನೆಗಳನ್ನೆಲ್ಲ ಕೇಳಬಹುದು. ಗುಣೈರನ ಉಮೈರ್ಯುಕ್ತ ಸಮಸ್ತೈರಭಿಕಾಮಿಕೈ ಪ್ರಕೃತ್ಯ ನಿತ್ಯ ಸಫಲೋ ನಿತ್ಯ ಮಧ್ಯಯನೇ ರತಃ. ಆ ನಾಗ ಇದ್ದಾನಲ್ಲ, ಒಳ್ಳೆ ಗುಣಗಳಿಂದ ಕೂಡಿದ್ದಾನೆ. ಬೇಕಾದದ್ದನ್ನು ಕೊಡ್ತಾನೆ. ನಿತ್ಯಂ ಅಧ್ಯಯನೇ ರತಃ, ಯಾವಾಗಲೂ ಅಧ್ಯಯನ ಮಾಡ್ತಾ ಇರ್ತಾನೆ. ವೇದಾಧ್ಯಯನದಲ್ಲಿ ತೊಡಗಿರ್ತಾನೆ. ಅಂದ್ರೆ ವೇದಾರ್ಥಾಧ್ಯಯನದಲ್ಲಿ ತೊಡಗಿರ್ತಾನೆ. ಅವನನ್ನು ಹೋಗಿ ಕೇಳಬಹುದು. ತಪೋದಮಾಭ್ಯಾಂ ಸಂಯುಕ್ತೋ ಕೃತೇನ ಅನುಪಮೇನ ಚ ಯಜ್ವಾ ದಾನರುಚಿಕ್ಷಾಂತೋ ವೃತ್ತೇತ ಪರಮೇ ಸ್ಥಿತಃ. ತಪಸ್ಸು ಇದೆ, ದಮ ಇದೆ, ಒಳ್ಳೆ ಕ್ಯಾರೆಕ್ಟರ್ ಇದೆ, ಯಾಗಶೀಲ,
ದಾನ ರುಚಿ, ದಾನದಲ್ಲಿ ಬಹಳ ಆಸಕ್ತಿ ಅವನಿಗೆ. ಕ್ಷಮಿಸ್ತಾನೆ. ಸತ್ಯವಾಗಣಸೂಯುಶ್ಚ ಶೀಲವಾನಿತಿ ವಿಶ್ರುತ, ದಿಟವನ್ನು ನುಡಿಯುತ್ತಾನೆ, ಹೊಟ್ಟೆ ಕಿಚ್ಚು ಇಲ್ಲ. ಶೀಲವಾನ್, ಒಳ್ಳೆಯ ಸ್ವಭಾವ ಒಂದು. ಶೇಷಾನ್ನ ಭೋಕ್ತಾ ವಚನಾನುಕೂಲೋ ಹಿತೋ ಜವೋತ್ಸೃಷ್ಟ ಕೃತಜ್ಞ ಅವೈರಕೃದ್ಭೂತಹಿತೇಭಿಯುಕ್ತೋ ಗಂಗಾಹೃದಾಂಭೋಭಿಜನೋಪಪನ್ನಃ. ಯಜ್ಞದಲ್ಲಿ ಹವಿಸ್ಸು ಕೊಟ್ಟು ಉಳಿದ ಅನ್ನವನ್ನು ಉಣ್ಣುತ್ತಾನೆ. ಶೇಷಾನ್ನ ಭೋಕ್ತಾ. ಆಮೇಲೆ ವಚನಾನುಕೂಲ, ಮಾತನಾಡ್ತಾನೆ, ಅವನು ಮಾತಾಡಿದ ಅರ್ಥ ಆಗತ್ತೆ. ಹಿತ, ನಮಗೆಲ್ಲರಿಗೂ ಹಿತವನ್ನು ಉಂಟು ಮಾಡ್ತಾನೆ. ಜವೋತ್ಸೃಷ್ಟ ಕೃತಜ್ಞ, ಮಾಡಬಾರದ್ದು ಮಾಡಬೇಕಾದದ್ದು ಎಲ್ಲ ಗೊತ್ತಿದೆ ಅವನಿಗೆ. ಅವೈರಕೃತ್, ಅವನಲ್ಲಿ ವೈರ ಇಲ್ಲ. ಒಳ್ಳೆ ಕುಲದಲ್ಲಿ ಬಂದಿದ್ದಾನೆ, ಅವನ ಹತ್ರ ಹೋಗಿ ಬೇಕಾದ್ರೆ ಕೇಳು ಅಂತ ಅತಿಥಿಯಾದ ಬ್ರಾಹ್ಮಣ ಲೀಡ್ ಕೊಟ್ಟ, ನಾಗನ ಹತ್ರ ಹೋಗು ಅಂತ. ಹೀಗೆ ಮೋಕ್ಷ ಧರ್ಮ ಪರ್ವದಲ್ಲಿ 4ನೇ ಅಧ್ಯಾಯ, ಒಟ್ಟಾರೆ ಶಾಂತಿ ಪರ್ವದಲ್ಲಿ 152ನೇ ಅಧ್ಯಾಯ. ಬ್ರಾಹ್ಮಣ ಅತಿಭಾರೋದ್ಯತಸ್ಯೇವ ಭಾರಾಪನಯನಂ ಮಹತ್ ಪರ್ಯಾಶ್ವಾಸಕರಂ ವಾಕ್ಯಂ ಇದಮ್ಮೇ ಭವತಃ ಶ್ರುತಂ. ಬ್ರಾಹ್ಮಣ ಈ ಅತಿಥಿಗೆ ಕೃತಜ್ಞತೆಯನ್ನು ಹೇಳಿದ. ಬಹಳ ಭಾರ, ಹೊರಲಾಗದ ಭಾರವನ್ನು ಹೊತ್ತವನಿಗೆ ಭಾರವನ್ನು ಒಂದು ಸ್ವಲ್ಪ ಹೊತ್ತು ಇಳಿಸಿದ್ರೆ ಸಾಕು, ಏನೋ ಸುಖ ಸಿಕ್ಕಾಗತ್ತೆ. ಆ ಸುಖವನ್ನು ನೀನು ನಮಗೆ ಕೊಟ್ಟೆ, ಧನ್ಯ. ಧನ್ಯವಾದ ಹೇಳೋದು ಬೇಕಿಲ್ಲ, ಧನ್ಯ ಅಂದ್ರೆ ಸಾಕು. ಧನ್ಯ ಅಂತ ಹೇಳೋದು ಅಂತ ಧನ್ಯವಾದ ಹೇಳೋದು ಅಂದ್ರೆ, ವಾದ ಅಂದ್ರೆ ಹೇಳೋದು. ಧನ್ಯನಾದೆ ಅಷ್ಟು ಸಾಕು. ಯಾಕಂದ್ರೆ ನೀವು ಹೇಳಿ ಆಯ್ತಲ್ಲ, ಧನ್ಯವಾದ ಹೇಳಿದೆ ಅಂತಾರೆ. ಗ್ರಾಮ್ಯಾಟಿಕಲಿ ತಪ್ಪು. ಧನ್ಯನಾದೆ ನಿಮ್ಮಿಂದ ಅಷ್ಟೇ, ಅದೇ ಧನ್ಯವಾದ. ಇರಲಿ, ಆದ್ರೆ ಇವತ್ತು ಧನ್ಯವಾದ ಹೇಳಲಿಲ್ಲ ಅಂತಾರೆ. ಧನ್ಯ ಅಂತಂದ. ಅಧ್ವಕ್ಲಾಂತಸ್ಯ ಶಯನಂ ಸ್ಥಾನಕ್ಲಾಂತಸ್ಯ ಚಾಚನಂ ತ್ರಿಷಿತಸ್ಯೇವ ಪಾನೀಯಂ ಕ್ಷುದಿತಸ್ಯೇವ ಭೋಜನಂ. ನನಗೆ ನೀನು ಏನು ಮಾಡಿದೆ? ದಾರಿಯಲ್ಲಿ ದಣಿದವನಿಗೆ ಹಾಸಿಗೆಯನ್ನು ಕೊಟ್ಟಂತೆ, ನಿಂತು ದಣಿದವನಿಗೆ ಕುಳಿತುಕೊಳ್ಳಲು ಕೊಟ್ಟ ಹಾಗೆ, ಬಾಯಾರಿದವನಿಗೆ ನೀರನ್ನು ಕೊಟ್ಟ ಹಾಗೆ, ಹಸಿದವನಿಗೆ ಉಣಿಸನ್ನು ಕೊಟ್ಟ ಹಾಗೆ ಈ ಒಳ್ಳೆಯ ಸೊಲ್ಯೂಷನ್ ಹೇಳಿದೆ. ಈಪ್ಸಿತಸ್ಯೇವ ಸಂಪ್ರೀಪ್ತಿ ಅರ್ಥಸ್ಯ ಸಮಯೇತಿತೇಹೇ ಯೇಷಿತಸ್ಯಾತ್ಮಜೇ ಕಾಲೇ ವೃದ್ಧಸ್ಯೇವ ಸುತೋದ್ಭವ. ಬಯಸಿದ್ದು ಸಿಕ್ಕಿದ ಹಾಗೆ, ಅರ್ಥಸ್ಯ ಸಮಯೇ ಅತಿಥೇಹೇ, ಅರ್ಥ ನನಗೆ ಸಿಕ್ಕ ಹಾಗೆ, ಯೇಷಿತಸ್ಯ ಆತ್ಮಜೇ ಕಾಲೇ, ಮಗು ಬೇಕು ಅಂತ ಇರುತ್ತೆ, ವಯಸ್ಸು ದಾಟಿ ಹೋಗಿರುತ್ತೆ. ವೃದ್ಧನಾದವನಿಗೆ ಮಕ್ಕಳಾದ್ರೆ ಹೇಗೆ, ಹಾಗೆ ಅತ್ಯಂತ ನಂಬಲು ಅನರ್ಹವಾದ ಒಂದು ಘಟನೆ ನಿನ್ನಿಂದ ಆಯಿತು. ನನಗೆ ಬಂದು ಹೇಳಿದ್ದಿ. ಮನಸಾ ಚಿಂತಿತಸ್ಯೇವಾ ಪ್ರೀತಿ ಸ್ನಿಗ್ಧಸ್ಯ ದರ್ಶನಂ ಪ್ರಹ್ಲಾದಯತಿ ಮೇ ವಾಕ್ಯಂ ಭವತಾಯ ದಿದೀರಿತಂ. ನಾನು ಇದುವರೆಗೂ ಚಿಂತನೆ ಮಾಡ್ತಾ ಇದ್ದೆ, ನನಗೆ ಇದು ಸಿಕ್ಕಿತು, ಮನಸ್ಸಿನಲ್ಲಿ ಚಿರಕಾಲ ನೆನದ ಮೇಲೆ ಸಿಕ್ಕಿತು. ನಿನಗೆ ಧನ್ಯ. ದತ್ತಚಕ್ಷುರಿವಾಕಾಶೇ ಪಶ್ಯಾಮಿ ವಿಮೃಶಾಮಿ ಚ ಪ್ರಜ್ಞಾನವಚನಾದ್ಯೋಯಂ ಉಪದೇಶೋ ಹಿಮೇ ಕೃತಃ. ನೀನು ಕಣ್ಣು ಕೊಟ್ಟಂತೆ ಆದೆ, ಈಗ ನಾನು ಜಗತ್ತನ್ನು ಸ್ಪಷ್ಟವಾಗಿ ಕಾಣಬಲ್ಲೆ. ಬಾಢಮೇವಂ ಕರಿಷ್ಯಾಮಿ ಯಥಾ ಮಾ ಭಾಚತೆ ಭವಾನ್ ಇಹೇ ಮಾಂ ರಜನೀಂ ಸಾಧೋ ನಿವಸಸ್ವಮಯಾ ಸಹ. ಇವತ್ತು ರಾತ್ರಿ ನನ್ನ ಜೊತೆಗೆ ಕಳಿ, ನಾಳೆ ಬೆಳಗ್ಗೆ ಎದ್ದು ನೀನು ಬೇರೆ ಕಡೆಗೆ ಹೋಗು, ನಾನು ನಾಗನ ಬಳಿಗೆ ಹೋಗ್ತೇನೆ. ಅಸೌ ಹಿ ಭಗವಾನ್ ಸೂರ್ಯೋ ಮಂದರಶ್ಮಿರವಾಂಗ್ಮುಖ. ಈಗ ಸೂರ್ಯ ಮುಳುಗ್ತಾ ಇದ್ದಾನೆ. ಈ ರೀತಿ ಹೇಳಿ ಆ ಅತಿಥಿ ವಾಸ ಮಾಡಿದ, ಆ ರಾತ್ರಿಯನ್ನು ಕಳೆದ. ಆಮೇಲೆ ರಾತ್ರಿ ಇಡೀ ಅವರೇನು ಸುಮ್ಮನೆ ಮಲಗಲಿಲ್ಲ, ಬೇಕಾಷ್ಟು ಧರ್ಮಯುಕ್ತವಾದ ಮಾತನ್ನು ಆಡಿದರಂತೆ.
ತತ ಪ್ರಭಾತೆ ಪ್ರಯಯೌ ಅತಿಥಿಸ್ತೇನ ಪೂಜಿತಃ ಬ್ರಾಹ್ಮಣೇನ ಯಥಾಶಕ್ತ್ಯ ಸ್ವಧರ್ಮಮಭಿಕಾಂಕ್ಷತ. ಅವನ ಶಕ್ತಿ ಇದ್ದಷ್ಟು ಅತಿಥಿ ಸತ್ಕಾರವನ್ನು ಮಾಡಿದ. ಆಮೇಲೆ ಯಥೋಪದಿಷ್ಟಂ ಭುಜಗೇಂದ್ರ ತಂತ್ರಯಂ ಜಗಾಮಕಾಲೇ ಕೃತೈಕ ನಿಶ್ಚಯ. ಆ ನಾಗನ ಮನೆಗೆ ತೆರಳಿದ ಅನ್ನುವಲ್ಲಿಗೆ 153ನೇ ಅಧ್ಯಾಯ ಮುಗಿದಿದೆ. ಭೀಷ್ಮ ಸವನಾನಿ ವಿಚಿತ್ರಾಣಿ ತೀರ್ಥಾನಿ ಚ ತರಾಂಸಿ ಚ ಅಭಿಗಚ್ಚನ್ ಕ್ರಮೇಣಾಥ ಕಂಚಿನ್ ಮುನಿಮುಪಸ್ಥಿತ. ಥರಥರದ ಕಾಡುಗಳನ್ನು ದಾಟಿ, ತೀರ್ಥಗಳನ್ನು ದಾಟಿ, ಸರೋವರಗಳನ್ನು ದಾಟಿ ಒಬ್ಬ ಬ್ರಾಹ್ಮಣನ ಬಳಿ ಬಂದ. ಆ ಬ್ರಾಹ್ಮಣನನ್ನ ಕೇಳಿದ, ನಾಗಂ ವಿಪ್ರೇಣ ವೈದ್ವಿಜ ಪರ್ಯಪೃಚ್ಛದ್ಯಥಾ ನ್ಯಾಯಂ. ಅವನು ಕೂಡಲೇ ಹೇಳಿದ, ನಾಗಾಯತನಮರ್ಥವಿತ್. ಹೀಗೆ ಹೋದ್ರೆ ನಾಗನ ಮನೆ ಬರುತ್ತೆ. ಪದ್ಮ ಅಂತ ಅವನ ಹೆಸರು. ಹೋಗಿ ಸೇರಿದ. ತತಸ್ತಸ್ಯ ವಚಶ್ರುತ್ವ ರೂಪಿಣಿ ಧರ್ಮವತ್ಸಲ ದರ್ಶಯಾಮಾಸ ತಂ ವಿಪ್ರಂ ನಾಗಪತ್ನಿ ಪತಿವ್ರತ. ನಾಗನ ಹೆಂಡತಿ ಅಲ್ಲಿದ್ಲು. ಅವಳು ಕೂಡ ಪತಿವ್ರತೆ ಮತ್ತೆ ಧರ್ಮನಿಷ್ಠಳು. ಅವಳು ಸೀದಾ ಹೋಗಿ ನಾಗನಿಗೆ ಹೇಳಿದ್ದು, ನಿಮ್ಮನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ ಅಂತ. ಸಾ ತಸ್ಮೈ ವಿಧಿವತ್ ಪೂಜಾಂ ಚಕ್ರೇ ಧರ್ಮಪರಾಯಣ ಸ್ವಾಗತೇನಾತನಂ ದತ್ವಾ ಕಿಂಕರೋಮೀತಿ ಚಾಬ್ರವೀತ್. ಸ್ವಾಗತ, ನೀವು ಬಂದದ್ದು ಒಳ್ಳೇದಾಯ್ತು ಅಂತ ಹೇಳಿ. ಸ್ವಾಗತ ಅಂದ್ರೆ ಅದು. ಸುಆಗತಂ, ನೀವು ಬಂದದ್ದು ಒಳ್ಳೇದು ಅಂತ ಹೇಳಿ ಆಸನವನ್ನಿತ್ತು ಸತ್ಕಾರವನ್ನು ಮಾಡಿದಳಂತೆ. ಬ್ರಾಹ್ಮಣ ಆಮೇಲೆ ಹೇಳಿದ, ವಿಶ್ರಾಂತೋಭ್ಯರ್ಚಿತಶ್ಚಾಪಿ ಭವತ್ಯಾಶ್ಲಕ್ಷ್ಣಯಾಗಿರ. ನಾನು ಈಗ ದಣಿವನ್ನು ಕಳ್ಕೊಂಡಿದ್ದೇನೆ. ವಿಶ್ರಾಂತಿ ಅಂದರೆ ಅದು. ಶ್ರಾಂತಿ ಅಂದರೆ ದಣಿವು, ವಿಶ್ರಾಂತಿ ಅಂದರೆ ದಣಿವು ಕಳೆದುಕೊಂಡಿದ್ದೇನೆ ಅಂತ. ವಿಶ್ರಾಂತಿ ತಗೊಳ್ಳೋದು ಅಂತಾರಲ್ಲ, ವಿಶ್ರಾಂತಿಯನ್ನು ಅನುಭವಿಸೋದು ವಸ್ತುತಃ. ಇರಲಿ. ದ್ರಷ್ಟುಮಿಚ್ಛಾಮಿ ಭವತಿ, ನಾನು ನಿನ್ನ ಗಂಡನನ್ನು ನೋಡಬೇಕು ಅಂತ ಇದ್ದೇನೆ, ಅದಕ್ಕಾಗಿ ಬಂದಿದ್ದೇನೆ. ಆರ್ಯ ಸೂರ್ಯ ರಥಂ ವೋಢುಂ ಗತೋರ್ಯೋ ಮೇ ಸದಾರಕಃ ಸಪ್ತಾಷ್ಟಭಿರ್ದಿನೈರ್ವಿಪ್ರ ದರ್ಶಯಿಷ್ಯತ್ಯ ಸಂಶಯಂ. ಅವಳು ಹೇಳಿದಂತೆ, ಒಂದು ಸ್ವಲ್ಪ ಕ್ಷಮೆ ಇರಲಿ, ನನ್ನ ಗಂಡ ಆಕಾಶದಲ್ಲಿ ಅವನಿಗೊಂದು ಕೆಲಸ ಇದೆ, ಅದಕ್ಕೆ ಹೋಗಿದ್ದಾನೆ. ಸೂರ್ಯ ರಥಂ ಓಢುಂ, ಅವನದು ಪಾಳಿ, ಶಿಫ್ಟ್ ಅಂತಾರಲ್ಲ ಅದು. ಸೂರ್ಯನ ರಥದಲ್ಲಿ ನಿಂತು ಕಾಲನಿಯಮನ ಮಾಡೋದರಲ್ಲಿ ಅವನೂ ಒಬ್ಬ. ಸೂರ್ಯನ ರಥ ಅಂತ ಹೇಳಿದ್ರೆ ಆಕಾಶದಲ್ಲಿ ಸೂರ್ಯನ ರಥ ಓಡೋದು ಅಂದ್ರೇನು? ಬೆಳಕು, ಬೇರೆ ಬೇರೆ ಬಣ್ಣಗಳು. ಆ ಸೂರ್ಯನ ರಥ ಬೆಳಕು ಏನಿದೆ ಅಲ್ಲಿ ಕೆಲಸ ಮಾಡೋದು ಹಲವಾರು ನಾಗಗಳಿವೆ. ಅಪ್ಸರೆಯರಿದ್ದಾರೆ, ಗಂಧರ್ವರಿದ್ದಾರೆ, ಎಲ್ಲ ಇದ್ದಾರೆ. ರಾಕ್ಷಸರಿದ್ದಾರೆ, ಹೇತಿ ಮತ್ತು ಪ್ರಹೇತಿ ಅಂತ. ಅವರು ಒಳ್ಳೆ ರಾಕ್ಷಸರು, ಸಾತ್ವಿಕರು. ಮಂದೇಹ ಅನ್ನೋ ರಾಕ್ಷಸರು, ಮಂದೇಹ ಅನ್ನೋ ರಾಕ್ಷಸರಿಲ್ಲಪ್ಪ, ಅದು ನಮ್ಮಲ್ಲೇ ಇರೋದು. ಮಂದ ಈಹ, ಸೋಮಾರಿತನ ಅಂತ. ಮಂದೇಹ ರಾಕ್ಷಸರನ್ನು ಕೊಲ್ಲೋದು ಅಂದ್ರೆ ಏನರ್ಥ? ನಮ್ಮ ಸೋಮಾರಿತನವನ್ನು ಕೊಂದ್ಕೊಳ್ಳೋದು ಅಂತ. ಅರ್ಘ್ಯ ಪ್ರದಾನ ಮಾಡಿದ್ರೆ ಮಂದೇಹ ರಾಕ್ಷಸರು ಹೊರಡ್ತಾರೆ ಅಂತ. ಹೌದು, ನೀವು ಬೆಳಗ್ಗೆ ಬೇಕೆದ್ದು ಸ್ನಾನ ಮಾಡಿದ್ರೆ ಮಂದೇಹರಿಲ್ಲ ಅಲ್ಲಿ. ಅರ್ಘ್ಯ ಪ್ರದಾನ ಮಾಡಿ ಕೃತಜ್ಞತೆಯನ್ನು ವ್ಯಕ್ತಪಡಿಸೋದು ಅಂತ ಹಾಗರ್ಥ ಅದು. ಅದನ್ನ ಮಂದೇಹ ಅನ್ನೋ ರಾಕ್ಷಸರು ಅಂದ್ರು. ಇವರು ಮಂದೇಹರು ಅಂತ ಯಾರೋ ಒಬ್ರು ಇದ್ದಾರೆ, ಪ್ರತಿದಿವಸ ಬೆಳಗ್ಗೆ ಹುಟ್ಟುತ್ತಾರೆ. ಅವ್ರನ್ನ ನಾವು ಅರ್ಘ್ಯ ಪ್ರದಾನ ಮಾಡಿದ್ರೆ ಹೋಗಿ ನಮ್ಮ ಗಾಯತ್ರಿ ಮಂತ್ರ ಅಸ್ತ್ರವಾಗಿ ಪರಿಣಮಿಸಿ ಅದನ್ನು ಕೊಂದು ಬಿಡುತ್ತೆ, ಏನೇನೋ ಅನ್ಕೊಂಡಿದ್ದಾರೆ. ಅದರ ಅರ್ಥ ಇದು. ಮಂದ ಈಹ ಅಂದ್ರೆ ಸೋಮಾರಿತನ. ಆ ಸೋಮಾರಿತನವನ್ನು ನಾಶ ಮಾಡಿಕೊಳ್ಳೋದು ಅಂತ. ಅದು ಅರ್ಘ್ಯ ಪ್ರದಾನದ ಗುರಿ. ಅದು ಮಂದೇಹ ಅಂತನ್ನೋದು ಮೋರ್ ಓವರ್ ಅದು ಸ್ಪಿರಿಚುವಲ್ ಅಥವಾ ಇಂಟರ್ನಲ್, ಒಳಗಡೆ ಇದ್ದು ಅಷ್ಟೇ ವಿನಃ ಅದು ಹೊರಗಡೆ ಇದ್ದಲ್ವೇ ಅಲ್ಲ. ಇರಲಿ. ಸಪ್ತಾಷ್ಟಮಿರ್ ದಿನ ಇರ್ವಿಪ್ರ, ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾನೆ. ಇನ್ನೊಂದು 7-8 ದಿವಸ ಬಂದ್ಬಿಡ್ತಾನೆ.
ಅಲ್ಲಿ ತನಕ ತಾವು ಕಾಯ್ತಾ ಇರಬೇಕು. ಏತದ್ವಿದಿತಮಾರ್ಯಸ್ಯ ವಿವಾತೆ ಕಾರಣಂ ಮಮ ಭರ್ತುರ್ಭವತಿ ಕಿಂಚಾನ್ಯತ್ ಕ್ರಿಯತಾಂ ತದ್ವದಸ್ವಮೇ. ಅದರಿಂದ ವಿವಾಸೇ ಕಾರಣ, ನನ್ನ ಗಂಡ ಯಾಕೆ ಹೊರಗಡೆ ಹೋಗಿದ್ದಾನೆ ಅಂತ ಹೇಳಿದ್ದೇನೆ, ಒಂದು ಸ್ವಲ್ಪ ಕಾಯಬೇಕು, ಇಲ್ಲವೇ ಇನ್ನೇನು ಮಾಡಬೇಕು ಹೇಳಿ, ನಾನು ಮಾಡ್ತೇನೆ. ಅನೇನ ನಿಶ್ಚಯೇನಾಹಂ ಸಾಧ್ವಿತಂ ಪ್ರಾಪ್ತವಾನಿಹ ಪ್ರತೀಕ್ಷನ್ನಾಗಮಂ ದೇವಿ ವತ್ಸ್ಯಾಮ್ಯಸ್ಮಿನ್ ಮಹಾವನೇ. ಅದಕ್ಕೆ ಬ್ರಾಹ್ಮಣ ಹೇಳಿದ, ಅರಿವು ಪಡೆಯಬೇಕು ಅಂತ ಬಂದದ್ದು, ಇಲ್ಲೇ ಕಾಯ್ತಾ ಇದ್ದೀನಿ, 7 ದಿವಸ ಆದಮೇಲೆ ಅವನು ಬರಲಿ, ಇದೇ ಮಹಾವನದಲ್ಲಿ ಇರ್ತೇನೆ ಎಂದ. ಸಂಪ್ರಾಪ್ತಸ್ಯೈವ ಚಾವ್ಯಗ್ರಂ ಆವೇದ್ಯೋಹಮಿಹಾಗ್ರತಃ ಮಮಾಭಿಗಮನಂ ಪ್ರಾಪ್ತೋ ವಾಚ್ಯಶ್ಚ ವಚನಂ ತ್ವಯಾ. ನೀನು ಹೇಳೋದೇನು ಅಂದರೆ ಅವನು ಬಂದ ಕೂಡಲೇ ಹೇಳಬೇಕು ನನಗೆ, ಅವನು ಬಂದಿದ್ದಾನೆ, ನಿಮ್ಮನ್ನು ಕಾಯ್ತಾ ಇದ್ದಾನೆ ಅಂತ. ಅಹಮಪ್ಯತ್ರ ವತ್ಸ್ಯಾಮಿ ಗೋಮತ್ಯ ಪುಲಿನೇ ಚುಭೆ ಕಾಲಂ ಪರಿಮಿತಾಹಾರೋ ಯಥೋಕ್ತಂ ಪರಿಪಾಲಯನ್. ನಾನು ಇಲ್ಲಿ ವಾಸ ಮಾಡ್ತಾ ಇರ್ತೇನೆ. ತತಸ್ಸ ವಿಪ್ರಸ್ತಾಂನಾಗೀಂ ಸಮಾಧಾಯ ಪುನಃ ಪುನಃ ತದೇವಂ ಪುಲಿನಂ ನದ್ಯಾಹ ಪ್ರಯಯೌ ಬ್ರಾಹ್ಮಣರ್ಷಭಃ. ಹೀಗೆ ಅವಳೊಂದಿಗೆ ಮಾತನಾಡಿ ಇವನೇನು ಮಾಡಿದ, ನದ್ಯಾಹ ಪುಲಿನಂ ಪ್ರಯಯೌ, ಗೋಮತಿ ನದಿ ತೀರದಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡಿದ. ಇಲ್ಲಿಗೆ ಮೋಕ್ಷಧರ್ಮ ಪರ್ವದಲ್ಲಿ 6ನೇ ಅಧ್ಯಾಯ. ಭೀಷ್ಮ ಅಥ ತೇನ ನರಶ್ರೇಷ್ಠ ಬ್ರಾಹ್ಮಣೇನ ತಪಸ್ವಿನ ನಿರಾಹಾರೇಣ ವದತ ದುಃಖಿತಾಸ್ತೆ ಭುಜಂಗಮಾಹ. ಆದರೆ ಈ ಬ್ರಾಹ್ಮಣ ಉಪವಾಸ ಮಾಡ್ತಾ ಇದ್ದಾನೆ. ಅಲ್ಲಿ ಇದ್ದ ಎಲ್ಲರಿಗೂ ಕೂಡ ದುಃಖ ಆಯ್ತಂತೆ, ಅಯ್ಯೋ ಈ ಬ್ರಾಹ್ಮಣ ಜ್ಞಾನಕ್ಕೆ ಅಂತ ಬಂದು ಉಪವಾಸ ಮಾಡ್ತಾ ಇದ್ದಾನೆ ಅಂತ. ಸರ್ವೇ ಸಂಭೂಯ ಸಹಿತಾ ತಸ್ಯ ನಾಗಸ್ಯ ಬಾಂಧವಾ ಭ್ರಾತರಸ್ತನಯ ಭಾರ್ಯ ಯಯುಸ್ತಂ ಬ್ರಾಹ್ಮಣಂ ಪ್ರತಿ. ಎಲ್ಲರೂ ಹೋದರು. ಆ ಪದ್ಮನ ಅಣ್ಣ ತಮ್ಮಂದಿರು, ಹೆಂಡತಿಯರು ಮತ್ತೆ ಅವನ ಬಂಧುಗಳೆಲ್ಲ ಹೋದ್ರಂತೆ. ತಮಾಸೀನಂ ನಿರಾಹಾರಂ ದ್ವಿಜಂ ಜಪ್ಯ ಪರಾಯಣಂ. ಈ ಬ್ರಾಹ್ಮಣ ಉಪವಾಸದಲ್ಲಿ ಕೂತು ಜಪ ಮಾಡ್ತಾ ಇದೆ. ಎಲ್ಲರೂ ಹೋಗಿ ಹೇಳಿದರಂತೆ, ಷಷ್ಠೋ ಹಿ ದಿವಸಸ್ತೇದ್ಯ ಪ್ರಾಪ್ತಶ್ಚೇಹ ತಪೋಧನ ನಚಾಭಿಲಷಸೆ ಕಿಂಚಿತ್ ಆಹಾರಂ ಧರ್ಮವತ್ಸಲ. 6ನೇ ದಿವಸ ಇದು ಉಪವಾಸ ಮಾಡಲಿಕ್ಕೆ ಶುರು ಮಾಡಿ, ಯಾವುದೇ ಆಹಾರ ತಗೊಳ್ತಾ ಇಲ್ಲ. ಹಾಗೆ ಮಾಡಬೇಡ. ಅಸ್ಮಾನಭಿಗತಶ್ಚಾಸಿ ವಯಂಚತ್ವಾಮುಪಸ್ಥಿತಾ ಕಾರ್ಯಂ ಚಾತಿಥ್ಯಮಸ್ಮಾಭಿಃ ವಯಂ ಸರ್ವೇ ಕುಟುಂಬಿನಃ. ನಮ್ಮನ್ನು ಕುರಿತು ಬಂದಿದ್ದಿ, ನಮ್ಮ ಮನೆಗೆ ಬಂದು ಉಪವಾಸ ಮಾಡೋದು ಅಂದ್ರೆ ಏನು? ಇದೋ ಬಂದಿದ್ದೇವೆ, ಉಣ್ಣು. ಮೂಲಂ ಫಲಂ ವಾ ಪರಣಂ ವಾ ಪಯೋ ವಾ ದ್ವಿಜ ಸತ್ತಮ ಆಹಾರ ಹೇತೋರನ್ನಂ ವಾ ಭೋಕ್ತುಮರ್ಹಸಿ ಬ್ರಾಹ್ಮಣ. ಏನ್ ಬೇಕಾದ್ರೆ ತಗೋ, ಗೆಡ್ಡೆಯನ್ನು ತಿನ್ನುತ್ತೀಯೇ, ಹಣ್ಣನ್ನು ತಿನ್ನುತ್ತೀಯೇ, ಎಲೆಯನ್ನು ತಿಂತೀಯ, ಏನ್ ಬೇಕು ಹೇಳು, ನಾವು ಕೊಡ್ತೀವಿ. ತ್ಯಕ್ತಾಹಾರೇಣ ಭವತ ವನೇ ನಿವಸತಾ ಸತಾ ಬಾಲವೃದ್ಧಮಿದಂ ಸರ್ವಂ ಪೀಡ್ಯತೆ ಧರ್ಮ ಸಂಕರಾತ್. ನೋಡು, ನೀನು ಊಟ ಬಿಟ್ಟು ಕೂಟಿದ್ರೆ ನಾವೆಲ್ಲ ಸಂಕಟ ಪಡಬೇಕಾಗತ್ತೆ. ಅನುಗ್ರಹಾರ್ಥಂ ಅಸ್ಮಾಕಂ ಆಹಾರಂ ಕರ್ತುಮರ್ಹಸಿ ಅನಶ್ನತಿ ತ್ವಯಿ ಬ್ರಹ್ಮನ್ ಗಚ್ಚೇಮ ನರಕಂ ವಯಂ. ನಮ್ಮ ಅನುಗ್ರಹಕ್ಕಾಗಿ ನೀನು ಆಹಾರವನ್ನು ತೆಗೆದುಕೊಳ್ಬೇಕು. ನೀನು ಊಟ ಬಿಟ್ಟರೆ ನಾವು ನರಕಕ್ಕೆ ಹೋಗ್ತೇವೆ. ಈ ಭಾವನೆ ನಮ್ಮಲ್ಲಿದ್ದದ್ರಿಂದ ಉಪವಾಸ ಮಾಡಿದ್ರೆ, ಅಯ್ಯೋ ಅವನು ಉಪವಾಸ ಮಾಡ್ತಾ ಇದ್ದಾನಪ್ಪ, ಅವನ ಬೇಡಿಕೆಯನ್ನು ಈಡೇರಿಸೋಣ ಅಂತ. ಬ್ರಿಟಿಷರಿಗೆ ಇದು ತಲೆನಲ್ಲೇ ಇರಲಿಲ್ಲ. ಉಪವಾಸ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಹೋಗಂತ ಅನ್ನೋರು. ಅವ್ರೇನು ಮಾಡೋರು, ಗಾಂಧೀಜಿ ಅವರ ಉಪವಾಸದ ಅಸ್ತ್ರ ನಮ್ಮ ಮೇಲೆ ಪ್ರಭಾವಕಾರಿ ಆಯಿತು. ನೀವು ಅವ್ರನ್ನ ಬೆಳೆಸದೆ ಹೋದರೆ, ನೀವು ಅವ್ರಿಗೆ ಓಟ್ ಹಾಕದೆ ಹೋದರೆ ಉಪವಾಸ ಮಾಡಿಬಿಡ್ತೀನಿ, ನೀವು ಅದನ್ನ ಮಾಡದೆ ಹೋದರೆ ಉಪವಾಸ ಮಾಡಿಬಿಡ್ತೀನಿ. ಅವರಿಗೆ ಯಾವ ತಲೆಬಿಸಿಯೂ ಆಗಲಿಲ್ಲ. ಹತ್ಯಾಕಾಂಡ ಆಯಿತು, ಉಪವಾಸ ಮಾಡಿಬಿಡ್ತೀವಿ. ಭಾಗದವರು ಯಾರು ಹಿಂದೂಗಳು ಅವರೇ. ಯಾಕೆ? ಅಯ್ಯೋ, ನಮ್ಮಿಂದ ಒಬ್ಬ ಉಪವಾಸದಲ್ಲಿದ್ದರೆ ನಾವು ನರಕಕ್ಕೆ ಹೋಗ್ತೇವೆ ಅಂತ ಅನ್ನೋದು ಪ್ರಾಚೀನ ಸಂಸ್ಕೃತಿ, ಪ್ರಾಚೀನ ಸಂಪ್ರದಾಯ.
ಅದಕ್ಕಾಗಿ ಇವರು ಬಗ್ಗಿದ್ರೆ ವಿನಃ ಅವ್ರಿಗೆ ಏನು ತಲೆಬಿಸಿಲ್ಲ. ನೀವು ಉಪವಾಸ ಮಾಡಿದ್ರೆ ದೊಡ್ಡ ಸಂಗತಿಯೇ ಅಲ್ಲ ಅವ್ರಿಗೆ. ಶಾಂತಿ ಪ್ರಿಯರಂತ ಸಂತೋಷ ಪಟ್ಬಿಡ್ತಾರೆ, ನಮ್ಗೆ ಊಟ ಉಳಿತಲ್ಲ ಅಂತ. ಅಯ್ಯೋ ನೀವು ಊಟ ಮಾಡೋದ್ರ ಸಂತೋಷ, ನಿಮ್ದು ನಾವೇ ತಿಂತೀವಿ, ಕಡೆಗೆ ನಿಮ್ಮನ್ನು ನಾವೇ ತಿಂತೀವಿ ಅನ್ನೋ ಲೆವೆಲ್ ಹೊಟ್ಟೋಗ್ತಾರ ಅವರು. ಅದರಿಂದಾಗಿ ನಾಗರು ನೋಡಿ, ಆ ಬ್ರಾಹ್ಮಣ ಉಪವಾಸ ಇದ್ದೀಯಾ, ನೀನು ತಿಂದೇ ಹೋದ್ರೆ ನಾವು ನರಕಕ್ಕೆ ಹೋಗ್ತೇವೆ ಎಂದ್ರು. ಇದು ನಮ್ಮ ಸಂಸ್ಕೃತಿ. ನಹಿನೋ ಭ್ರೂಣ ಕಶ್ಚಿತ್ ರಾಜವಧ್ಯೋನೃತೋಪಿ ವಾ ಪೂರ್ವ ಶಿವಾಕುಲೇ ಯಸ್ಮಿನ್ ದೇವತಾತಿಥಿ ಬಂಧುಷು. ನಮ್ಮಲ್ಲಿ ಯಾರು ಕೂಡ ಭ್ರೂಣ ಇಲ್ಲ. ಭ್ರೂಣ ಗರ್ಭದಲ್ಲಿರುವ ಮಗುವನ್ನು ಕೊಲ್ಲುವವನನ್ನ ಭ್ರೂಣಜ್ಞ ಅಂತ ಕರೀತಾರೆ. ಗರ್ಭದಲ್ಲಿರುವ ಮಗುವನ್ನು ಕೊಲ್ಲಬಾರದು, ಆಯ್ತೆ. ಭಾರತೀಯ ಸಂಪ್ರದಾಯ ಅಲ್ವೇ ಅಲ್ಲ. ಯಾರೋ ಅವಿವೇಕಿಗಳು ಹೆಣ್ಮಗು ಹುಟ್ಟಿತು ಅಂತಂದ್ರೆ ಸಾಯಿಸ್ತಾ ಇದ್ರು ಅಂದ್ರೆ ಅದು ಅವ್ರದ್ದು, ನಮ್ದಲ್ಲ. ಅದು ಅವ್ರು ಮಾಡ್ತಾ ಇದ್ದದ್ದು. ರಾಜವಧ್ಯನಾಗಬಾರದು. ನಮ್ಮಲ್ಲಿ ಯಾರು ಕೂಡ ಸುಳ್ಳು ಹೇಳಬಾರದು ಅಂತಂದ್ರೆ ನೀನು ಈಗ ಊಟ ಮಾಡಬೇಕು, ಪೂರ್ವ ಶಿವಾಕುಲ. ಇಲ್ಲಾಂದ್ರೆ ನಮಗೆ ಆ ದುರ್ಬುದ್ಧಿ ಬಂದ್ಬಿಡುತ್ತೆ. ನಮ್ಮಲ್ಲಿ ಯಾರು ಆಗಿಲ್ಲ, ಆಗಬಾರದು ಅಂದ್ರೆ ದುರ್ಬುದ್ಧಿ ಬರಬಾರದು. ದುರ್ಬುದ್ಧಿ ಬರೋದು ಯಾವುದರಿಂದ? ಪಾಪದಿಂದ. ಪಾಪ ಇದ್ರೆ ದುರ್ಬುದ್ಧಿ ಬರೋದು. ಪಾಪ ಇದ್ರೆ ದುರ್ಬುದ್ಧಿ ಬರೋದು. ನಮಗೆ ಪಾಪ ಬರಬಾರದು. ಯಾಕೆಂದ್ರೆ ಪಾಪದ ಪರಿಣಾಮ ಏನು ಅಂದ್ರೆ ದುರ್ಬುದ್ಧಿ ಬರಬಾರದು ಅಂತ. ಪಾಪದ ಪರಿಣಾಮ ಏನು ಅಂದ್ರೆ ಎಲ್ಲರೂ ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾರನೊಬ್ಬ ಮೈಲಿಗೆ ಅಂತ ಇವ್ರಿಗೆ ಅನ್ಸಿದ್ರೆ ಊಟ ಬಿಟ್ಬಿಡ್ತೀವಿ, ತಿಂಡಿ ಬಿಟ್ಬಿಡ್ತೀವಿ ಅವನ ಜೊತೆ ಅಂತಾರೆ ಇವರು. ಊಟ ಬಿಡೋದು ತಿಂಡಿ ಬಿಡೋದು ಅಲ್ರಿ, ಜ್ಞಾನಲೋಪ ಆಗತ್ತೆ ಅಂತ. ಇವರೆಲ್ಲ ಇನ್ನೂ ಅದೇ ಲೆವೆಲಲ್ಲಿದ್ದಾರೆ. ನೀವು ಅವ್ರ ಜೊತೆ ಊಟ ಮಾಡಿದ್ರೆ ಏನಾಗುತ್ತೆ? ಪಾಪ ಬಂದ್ಬಿಡುತ್ತೆ. ಯಾಕೆ ಬರುತ್ತೆ ಪಾಪ? ಬರೀ ಇಲ್ಲೇ ಇರೋದು. ಅದರಿಂದ ಏನೇನೋ ಭ್ರಮೆಗಳು, ವಾಸ್ತವ ಅಲ್ಲ ಅದು. ನೀನು ಉಪವಾಸ ಇದ್ರೆ ನಮಗೆ ಪಾಪ ಬರುತ್ತೆ, ಪಾಪದಿಂದ ದುರ್ಬುದ್ಧಿ ಉಂಟಾಗುತ್ತೆ, ದುರ್ಬುದ್ಧಿಯಿಂದ ದಾರಿ ತಪ್ತೇವೆ. ಹಾಗಾಗಿ ನೀನು ಊಟ ಮಾಡು. ಬ್ರಾಹ್ಮಣ ಉಪದೇತೇನ ಯುಷ್ಮಾಕಂ ಆಹಾರೋಯಂ ಮಯಾ ವೃತಃ ಅಜ್ಜಿರೂನಂ ದಶರಾತ್ರಂ ಮೇ ನಾಗಸ್ಯಾಗಮನಂ ಪ್ರತಿ. ಇಲ್ಲ 8 ದಿವಸ ಆಗತ್ತೆ ಅಂತ ಹೇಳಿದ್ರಿ. ನಾನೀಗ 8 ರಾತ್ರಿ ಕಳೆದಿದ್ದೇನೆ. ಯಜ್ಜಷ್ಟ ರಾತ್ರೇ ನಿರ್ಯಾತೆ ನಾಗಮಿಷ್ಯತಿ ಪನ್ನಗಃ ತದಾಹಾರಂ ಕರಿಷ್ಯಾಮಿ ತನ್ನಿಮಿತ್ತಮಿಹ ವ್ರತಂ. ನಾಳೆನೂ ಬರಲಿಲ್ಲ ಅಂತಂದ್ರೆ ನಾನು ಉಪವಾಸವನ್ನು ಸಮಾಪ್ತಿ ಮಾಡ್ತೇನೆ. ಕರ್ತವ್ಯೋ ನ ಚ ಸಂತಾಪೋ ಗಮ್ಯತಾಂಚ ಯಥಾಗತಂ ತನ್ನಿಮಿತ್ತಂ ವ್ರತಂ ಬದ್ಧಂ ನೈತದ್ಭೆತ್ತುಮಿಹಾರ್ಹತಾ. ಇದು ನನ್ನ ವ್ರತ. ಈ ವ್ರತವನ್ನ ನೀವು ಮುರಿಯಬಾರದು. ಇದು ವ್ರತ. ಜ್ಞಾನಕ್ಕಾಗಿ ನಾನು ವ್ರತ ಮಾಡ್ತಾ ಇದ್ದೇನೆ. ಉಪವಾಸ ಮಾಡೋದು ಯಾಕೆ? ಜ್ಞಾನಕ್ಕಾಗಿ. ಉಪವಾಸ ಅನ್ನೋದು ನಮಗೆ ಇಂದ್ರಿಯ ನಿಗ್ರಹವನ್ನು ಕಲಿಸುತ್ತೆ. ಇಂದ್ರಿಯ ನಿಗ್ರಹ ಇರೋದ್ರಿಂದಾಗಿ ನಮಗೇನಾಗುತ್ತೆ? ಕೂತು ಕೇಳಲಿಕ್ಕಾಗ್ತದೆ. ಉಪವಾಸ ಮಾಡೋದು ಬೇಸಿಕಲಿ ಅದಕ್ಕಾಗಿ. ಭೀಷ್ಮ ತೇನ ತೇ ತಮನುಜ್ಞಾತ ಬ್ರಾಹ್ಮಣೇನ ಭುಜಂಗಮಾ ಸ್ವಮೇವ ಭವನಂ ಜಗ್ಮುಹು ಅಕೃತಾರ್ಥ ನರರ್ಷಭ. ಹೀಗೆ ಏನು ಮಾಡಿದ್ರು ಅವನು ಕೇಳಲಿಲ್ಲ. ಆದ್ದರಿಂದ ತಮ್ಮ ಮನೆಗೆ ಬಂದಂತೆಯೇ ತೆರಳಿದರು ಅನ್ನುವಲ್ಲಿಗೆ ಮೋಕ್ಷ ಧರ್ಮ ಪರ್ವದಲ್ಲಿ 7ನೆಯ ಅಧ್ಯಾಯ. ಭೀಷ್ಮ ಅಥ ಕಾಲೇ ಬಹುತಿಥೆ ಪೂರ್ಣೆ ಪ್ರಾಪ್ತೋ ಭುಜಂಗಮಃ ದತ್ತಾಭ್ಯನುಜ್ಞಸ್ವಂ ವೇಶ್ಮ ಕೃತಕರ್ಮ ವಿವಸ್ವತಃ. ಸೂರ್ಯನ ಕೆಳಗಡೆ ಕೆಲಸ ಮಾಡ್ತಾ ಇದ್ದ ಈ ನಾಗ. ಬಹಳ ಕಾಲ ಆದಮೇಲೆ ಸೂರ್ಯನ ಅನುಮತಿಯನ್ನು ಪಡೆದು ಮನೆಗೆ ಬಂದ. ತಂ ಭಾರ್ಯಾ ತಮಭಿಕ್ರಾಮತ್ ಪಾದಶೌಚಾದಿಭಿರ್ಗುಣೈ ಉಪಾಸೀನಾಂ ಚ ತಾಂ ಸಾಧ್ವೀಂ ಪನ್ನಗ ಪರ್ಯಪೃಚ್ಛತಾಂ. ನಮ್ಮಲ್ಲಿ ಕೇಳಿದ, ಅವಳು ಕಾಲು ತೊಳೆಯೋದು ಇತ್ಯಾದಿಗಳನ್ನೆಲ್ಲ ಮಾಡಿದ ಮೇಲೆ ಕೇಳಿದ, ಅಪಿತ್ವಮಸಿ ಕಲ್ಯಾಣಿ ದೇವತಾತಿಥಿ ಭೋಜನೇ. ಏನಮ್ಮ
ದೇವತೆಗಳಿಗೆ ಕೊಟ್ಟು ದೇವರ ನೈವೇದ್ಯ ಮಾಡಿ ಉಂಡೆ ತಾನೆ. ಅತಿಥಿಗಳಿಗೆ ಭೋಜನ ಆದಮೇಲೆ ಉಂಡೆ ತಾನೆ, ಮೊದಲೇ ಕೂತ್ಕೊಳ್ಳಿಲ್ಲ ತಾನೆ. ಅವರು ಅದನ್ನೇ ಹೇಳಿದ್ದು ಹಿಂದಿನ ಅಧ್ಯಾಯದಲ್ಲಿ, ನಾವು ಇಷ್ಟು ಜನರಿಗಿಂತ ಮೊದಲು ಉಣ್ಣುವುದಿಲ್ಲ, ದೇವತೆಗಳಿಗಿಂತ, ಅತಿಥಿಗಳಿಗಿಂತ, ವೃದ್ಧರಿಗಿಂತ ಮೊದಲು ನಾವು ಉಣ್ಣುವುದಿಲ್ಲ. ವೃದ್ಧರಿಗೆ ಮೊದಲು ಹಾಕಬೇಕು. ಈ ಇದರಲ್ಲಿ ಒಂದು ಮಾತು ಬರುತ್ತೆ, ಇಲ್ಲಿ ಭಾಗವತದಲ್ಲಿ ಮೊದಲನೇ ಸ್ಕಂದದಲ್ಲಿ ಧರ್ಮರಾಜ ಕೇಳ್ತಾನೆ, ಅರ್ಜುನ ನಿನ್ನ ಮುಖ ಯಾಕೆ ಕೆಳಗುಂದಿದೆ? ವಯಸ್ಸಾದವರನ್ನು ಬಿಟ್ಟು ಮೊದಲು ಊಟ ಮಾಡಿಬಿಟ್ಟೆ ನಿನ್ನ ಕಡೆಗೆ, ಗರ್ಭಿಣಿಗಿಂತ ಮೊದಲು ಊಟ ಮಾಡಿಬಿಟ್ಟೆ ಕಡೆಗೆ ಅಂತಾನೆ. ಅಂದ್ರೆ ಮೊದಲು ಗರ್ಭಿಣಿ ಊಟಕ್ಕೆ ಹಾಕಬೇಕು, ವಯಸ್ಸಾದವ್ರ ಊಟಕ್ಕೆ ಹಾಕಬೇಕು, ಆಮೇಲೆ ಶಕ್ತಿ ಇರೋರು ಉಣ್ಣಬೇಕು. ಇವಾಗ ಏನಾಗೋಗಿದೆ ಗೊತ್ತಾ, ಮೊದಲು ಬರ್ತಾರೆ, ನಾವು ಮಡಿ ಮೊದಲನೇ ಪಂಕ್ತಿ ಊಟ ಮಾಡ್ಬಿಡ್ತೀವಿ, ಆಮೇಲೆ ಎರಡನೇ ಪಂಕ್ತಿ ನಂಬಲಿಕ್ಕಾಗಲ್ಲ, ಏನ್ ಮಡಿ ಏನು ಮೈಲಿಗೆ ಆಗತ್ತೋ ಏನೋ. ಅದಲ್ಲ, ಅದು ಇನ್ಹ್ಯೂಮನ್ ಅಂತಾರೆ. ನಿಜವಾಗಿಯೂ ಮೊದಲು ಅವರು ಊಟ ಮಾಡಬೇಕು. ವೃದ್ಧರು ಯಾರಿದ್ದಾರೆ ಅವರು. ತಿರುಪತಿಯಲ್ಲಿ ಸುಧಾಮಂಗಳ ಆಯಿತು. ಅವಾಗ ಸ್ವಾಮಿಗಳಿಗೆ ದೊಡ್ಡ ಸತ್ಕಾರ ಬಾಕಿ ಇತ್ತು. ಆದರೆ ಅವರು 12 ಆಗಿದ್ದರಿಂದಾಗಿ 12:30 ಆಗೋಗಿತ್ತು. ಅಯ್ಯೋ ಬಹಳ ಜನ ಡಯಾಬಿಟಿಸ್ನವ್ರು ಇರ್ತಾರೆ ಅಂತ ಹೇಳಿ ಅವರು ಆ ಸನ್ಮಾನವನ್ನು ತಿರಸ್ಕರಿಸಿ ಎದ್ದು ಬಿಟ್ರು. ಊಟಕ್ಕೆ ಹಾಕಬೇಕು ಮೊದಲು ಅವ್ರಿಗೆ ಅಂತ. ಮತ್ತೆ ಪ್ರತಿ ಸುಧಾಮಂಗಳದಲ್ಲಿ ಅವರು ಎಲ್ಲರದ್ದು ಊಟ ಆದ್ಮೇಲೆ ಕೂತ್ಕೊಳ್ತಾ ಇದ್ರು, ವಿಚಾರಿಸ್ಕೊಳ್ತಾ ಇದ್ರು. ಅವ್ರಿಗಿಂತ ಸನಾತನರು ಬೇಕಾ? ಪೇದಾವರ ಸ್ವಾಮಿಗಳಿಗಿಂತ ವೈದಿಕರು ಬೇಕಾ ನಿಮಗೆ? ಪೇದಾವರ ಸ್ವಾಮಿಗಳಿಗಿಂತ ಸನ್ಯಾಸಿಗಳು ಬೇಕಾ? ಅವರೇ ಬೇರೆಯವ್ರಿಗೆ ಮೊದಲು ಊಟಕ್ಕೆ ಹಾಕಬೇಕು, ಆಮೇಲೆ ನಾನು ಅಂತ ಇದ್ರು. ಅಂಥದ್ದು ನಾವು ಎಲ್ಲರಿಗಿಂತ ಮೊದಲು, ಆ ವೃದ್ಧರಿರಲಿ, ಮುದುಕರಿರಲಿ, ತದುಕರಿರಲಿ, ಗರ್ಭಿಣಿಯರಲ್ಲಿ ನಾವು ಮೊದಲಾಗ್ಬಿಡ್ಬೇಕು ಅಂತ ಏನು ಅರ್ಥ? ಅದಕ್ಕೆ ದಡ್ತನ ಅದು. ವಯಸ್ಸಾದವರಿಗೆ ಮೊದಲು ಹಾಕಬೇಕು, ಅವ್ರ ಎದುರುಗಡೆ ಬರಬಾರದು, ಇವ್ರ ಎಲ್ಲ ದಡ್ಡತನ. ಅದು ಅಲ್ಲ, ತೀರಾ ಬಾಲಿಶ. ಅದು ಪಾಪ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದು ಬುದ್ಧಿ ಜ್ಞಾನ, ಬುದ್ಧಿ ಬರಬೇಕು ಅಂದ್ರೆ ಎಲ್ಲಿಂದ ಬರಬೇಕು? ತೀರಾ ಸಿಂಪಲ್ ಆದ ಮಾತುಗಳ ಅರ್ಥವೂ ಆಗಲ್ಲ, ತೀರಾ ದೊಡ್ಡದು ಬಿಡಿ. ಹೀಗಾಗತ್ತೆ. ಅದರಿಂದಾಗಿ ಅವನು ಕೇಳಿದ, ಏನಪ್ಪ ದೇವತೆಗಳಿಗಿಂತ ಅತಿಥಿಗಳಿಗಿಂತ ಮೊದಲು ನೀನು ಉಂಡಿಲ್ಲ ತಾನೆ ಅಂತ ಕೇಳಿದ ಅವನು. ಇವನು ಕೂಡ ಕೇಳಿದ, ಅಪಿತ್ವಮಸಿ ಶುಶ್ರೋಣಿ ಸ್ತ್ರೀ ಬುದ್ಧ್ಯಾ ಮಾರ್ಧವೀಕೃತ ಮದ್ವಿಯೋಗೇನ ಶುಶ್ರೋಣಿ ವಿಯುಕ್ತ ಧರ್ಮಸೇತುನಾ. ಏನು? ಅಥವಾ ನಾನು ದೂರ ಹೋದ್ಮೇಲೆ ನೀನು ಅಧರ್ಮವಂಗೈದು ಅತಿಥಿಗಳಿಗಿಂತ ಮೊದಲು, ದೇವತೆಗಳಿಗಿಂತ ಮೊದಲು ಉಂಡು ಬಿಟ್ಟಿಯಾ ಅಂತ ಕೇಳಿದ. ಉಂಡೆಯಾ? ನಾಗಿ ಶಿಷ್ಯಾಣಾಂ ಗುರು ಶುಶ್ರೂಚ ವಿಪ್ರಾಣಾಂ ವೇದಧಾರಣಂ ಭೃತ್ಯಾನಾಂ ಸ್ವಾಮಿ ವಚನಂ ರಾಜ್ಞಾಂ ಲೋಕಾನುಪಾಲನಂ. ಶಿಷ್ಯರಿಗೆ ಗುರು ಶುಶ್ರೂಷೆ, ಬ್ರಾಹ್ಮಣರಿಗೆ ವೇದಧಾರಣ ಅನ್ನೋದು ಕರ್ತವ್ಯ, ಭೃತ್ಯರಿಗೆ ಸ್ವಾಮಿ ವಚನ ಅನ್ನೋದು ಕರ್ತವ್ಯ, ರಾಜರಿಗೆ ಲೋಕಪಾಲನೆ ಅನ್ನೋದು ಕರ್ತವ್ಯ, ಕ್ಷತ್ರಿಯರಿಗೆ ಸರ್ವಭೂತ ಪರಿತ್ರಾಣ ರಕ್ಷಣೆ ಅನ್ನೋದು ಕರ್ತವ್ಯ, ವೈಶ್ಯರಿಗೆ ಯಜ್ಞ ಸಂವೃತ್ತಿ ಅನ್ನೋದು ಕರ್ತವ್ಯ. ವಿಪ್ರ ಕ್ಷತ್ರಿಯ ಶೂದ್ರ ವೈಶ್ಯಾನಾಂ ಶುಶ್ರೂಷಾ ಶೂದ್ರ ಕರ್ಮ ತತ್ ಗೃಹಸ್ಥ ಧರ್ಮೋ ನಾಗೇಂದ್ರ ಸರ್ವಭೂತ ಹಿತೈಚಿತ. ಹಾಗೆ ಗೃಹಸ್ಥರ ಧರ್ಮ ಏನು ಅಂತಂದ್ರೆ ಸರ್ವಭೂತ ಹಿತೈಷಿತ, ಎಲ್ಲ ಭೂತಗಳಿಗೆ ಒಳ್ಳೆಯದನ್ನು ಮಾಡುವುದು. ನಿಯತಾಹಾರರಾಗಿರಬೇಕು, ವ್ರತಚರ್ಯೆಯನ್ನು ಮಾಡಬೇಕು, ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಅಹಂ ಕಸ್ಯ ಕುತೋವಾಹಂ ಕಕ್ಕಿಂ ಮಮ ಭವೇದಿತಿ ಪ್ರಯೋಜನಮತಿರ್ನಿತ್ಯಂ ಏವಂ ಮೋಕ್ಷಾಶ್ರಮೋ ಭವೇತ್. ನಾನು ಯಾರಿಗೂ ಸಂಬಂಧಪಟ್ಟಿಲ್ಲ, ನಾನು ಯಾವ ವಿಧಿಯನ್ನು ಮಾಡಬೇಕಾಗಿಲ್ಲ, ಈ ಜಗತ್ತು ಏನಾದರೆ ನನಗೇನು ಅಂತನ್ನುವ ಧೋರಣೆ ಸನ್ಯಾಸಿಯದ್ದಾಗಿರ್ಬೇಕು. ಸನ್ಯಾಸಿ ದಿವ್ಯ ನಿರ್ಲಕ್ಷ್ಯ ಎಲ್ಲದರ ಬಗ್ಗೆ ಇರಬೇಕು. ಆದರೆ ಅವನನ್ನು
ಸನ್ಯಾಸಿಯನ್ನ ನಮ್ಮ ಸಮಾಜದ ಮುಂದಾಳಾಗಿ ನಾವು ನೇಮಿಸಿಕೊಂಡಿದ್ದೇವೆ. ಎಲ್ಲಿಂದ ಬಂತು ಅಂತಂದರೆ ಬುದ್ಧನಿಂದ ಶುರು ಆಯಿತು. ಬುದ್ಧನಿಂದ ಶುರು ಆಗಿದ್ದು ನಮ್ಮ ಸನ್ಯಾಸಿ ನಮ್ಮ ಸಮಾಜದ ಮುಂದಾಳಾಗಬೇಕು ಅಂತ. ನೀವು ಅಲ್ಲಿಂದ ಹಿಂದೆ ನೋಡಿ, ಸನ್ಯಾಸಿಗಳು ಮುಂದಾಳುಗಳೆಲ್ಲ ಸಮಾಜದ್ದು. ಪತಿವ್ರತಾತ್ವಂ ಭಾರ್ಯಾಯ ಪರಮೋ ಧರ್ಮ ಉಚ್ಯತೆ. ನಾವು ಪತಿವ್ರತೆಯರಾಗಿ ಇರಬೇಕು. ಅದರಿಂದಾಗಿ ನಾನು ಹೇಗೆ ಒಳ್ಳೆಯ ದಾರಿಯನ್ನು ಬಿಟ್ಟೇನು, ಅದರಿಂದಾಗಿ ನಾನು ಒಂದು ವಿಷಯವನ್ನು ಹೇಳಬೇಕು ನಿನಗೆ. ಅಷ್ಟರಲ್ಲಿ ನೀನೇ ಪ್ರಶ್ನೆಯನ್ನ ಕೇಳಿದ್ದೀಯಾ. 7-8 ದಿವಸಗಳಿಂದ ಒಬ್ಬ ಬ್ರಾಹ್ಮಣ ಇಲ್ಲಿ ಕಾಯ್ತಾ ಕೂತಿದ್ದಾನೆ. ಅವನು ಆಹಾರ ತೆಗೆದುಕೊಳ್ಳುವುದಿಲ್ಲ. ಯಾಕೆ ಅಂದರೆ ನಾಗನನ್ನು ನೋಡುವ ತನಕ, ಅಂದರೆ ಪದ್ಮನನ್ನು ನೋಡುವ ತನಕ ಅಂತ. ಗೋಮತ್ಯಾಸ್ತ್ವೇಷ ಪುಲಿನೇ ತ್ವದ್ದರ್ಕನ ಸಮುತ್ಸುಕ. ಗೋಮತಿ ನದಿಯ ಪುಲಿನೇ ಮರಳಲ್ಲಿ ಕೂತಿದ್ದಾನೆ ಧ್ಯಾನ ಮಾಡಿಕೊಂಡು. ನಾನು ಎಷ್ಟು ಹೇಳಿದರೂ ಅವನು ಕೇಳಲಿಲ್ಲ. ನಾವೆಲ್ಲ ಹೋಗಿ ಹೇಳಿದೆವು, ಕೇಳಲಿಲ್ಲ. ಅದರಿಂದಾಗಿ ಏತಚ್ಛೃತ್ವ ಮಹಾಪ್ರಾಜ್ಞ ತತ್ರವಾಗಂತು ಮರಹತಿ. ಅಲ್ಲಿಗೆ ಹೋಗಬೇಕು ನೀನು, ಅವನಿಗೆ ದರ್ಶನವನ್ನು ಕೊಡಬೇಕು ಅಂದ್ಲು. ಅದರಿಂದಾಗಿ ಅವನು ಹೊರಟ ಅನ್ನುವಲ್ಲಿಗೆ ಮೋಕ್ಷ ಧರ್ಮ ಪರ್ವದಲ್ಲಿ 8ನೇ ಅಧ್ಯಾಯವನ್ನು ನಾವು ನೋಡಿದ್ದೇವೆ. ನಾಳೆ ನಾಡಿದ್ದು ಯಥಾಪ್ರಕಾರ ರಾಮಾಯಣ. ಅದರಿಂದಾಗಿ ಅವನು ನಾಗ ಈ ಬ್ರಾಹ್ಮಣನ ಜೊತೆಗೆ ಮಾತನಾಡಲಿಕ್ಕೆ ಶುರು ಮಾಡೋದು ಸೋಮವಾರದಿಂದ. ಅಲ್ಲಿ ತನಕ ಹೋಗ್ತಾ ಇದ್ದಾನೆ, ಅಲ್ಲಿಗೆ ಹರ್ಕೊಂಡು. ಪಾಡ್ಯ ಇರೋದು ಬುಧವಾರ. ಕೃಷ್ಣಾರ್ಪಣಮಸ್ತು.